ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ಮಂಜುನಾಥ್, ಸಾಧನಾ ಅಕಾಡೆಮಿಯಿಂದ. ಸ್ನೇಹಿತರೆ, ನಿನ್ನೆ ತಾನೇ PUC ಫಲಿತಾಂಶ ಪ್ರಕಟವಾಗಿದೆ 2026. ಇದರಲ್ಲಿ ಖುಷಿ ಪಡುವಂಥ ವಿಷಯ, ಪರ್ಸೆಂಟೇಜ್ 86ಕ್ಕೇರಿದೆ. 5.5 ಲಕ್ಷ ವಿದ್ಯಾರ್ಥಿಗಳು ಸುಮಾರು ಪಾಸಾಗಿದ್ದಾರೆ. ಅದರ ಜೊತೆಗೆ ಸುಮಾರು 86,000 ವಿದ್ಯಾರ್ಥಿಗಳು 33% ರೀಚ್ ಆಗೋದಕ್ಕೆ ವಿಫಲರಾಗಿದ್ದಾರೆ. ಅವ್ರನ್ನ ಫೇಲ್ಯೂರ್ಸ್ ಅಂತ ಕರೆಯಕ್ಕೆ ರೆಡಿ ಇಲ್ಲ ನಾನು. ಆ 33 ರೀಚ್ ಆಗೋಕೆ ವಿಫಲರಾಗಿದ್ದಾರೆ. ಸುಮಾರು 6,30,000 ಮತ್ತು ಕೆಲವರು ಪರೀಕ್ಷೆ ಕೂರದೇ ಇರೋರು, ಇವರು ಎಲ್ಲರನ್ನೂ ಒಟ್ಟಾರೆ ವಾಟ್ ನೆಕ್ಸ್ಟ್ ಆಫ್ಟರ್ PUC ಅಂತ. ಯಾಕಂದರೆ ಈಗ ಆ 33% ರೀಚ್ ಆಗದೆ ಇರೋರು ಕೂಡ ಮುಂದಕ್ಕೆ ಬರಲೇಬೇಕು. ಯಾಕಂದರೆ ನಮ್ದು ವಿಕಸಿತ ಭಾರತ್ ಕನಸು ರೂಪುಗೊಳ್ಬೇಕು ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯೂ ಯಶಸ್ಸು ಕಾಣಬೇಕು. ಈಗ ಯಾರು 600ಕ್ಕೆ 600 ತೆಗೆದುಕೊಂಡಿದ್ದಾರೋ ಅವರಷ್ಟೇ ಲೈಫಲ್ಲಿ ಅವ್ರ ಬದುಕನ್ನು ಕಟ್ಕೊಂಡ್ರಾಗಲ್ಲ. ಈಗ 600ಕ್ಕೆ 300 ತಗೊಂಡವರು ಬದುಕು ಕಟ್ಕೊಳ್ಳೇಬೇಕಲ್ಲ. ಹೀಗೆ ಬದುಕಿನ ವಿವಿಧ ದಾರಿಗಳು, ಕವಲುಗಳನ್ನು ನಿಮ್ಮೊಂದಿಗೆ ಚರ್ಚೆ ಮಾಡೋದಕ್ಕೆ ನಾನಷ್ಟೇ ಸಾಕಾಗೋಲ್ಲ ಅಂತೇಳಿ ಎಕ್ಸ್ಪರ್ಟ್ ಇದ್ರ ಬಗ್ಗೆ ಒಂದಿಷ್ಟು ಹೆಚ್ಚು ಅನುಭವ, ನಾಡಿನೆಲ್ಲೆಡೆ ಓಡಾಡಿ ಈಶಾನ್ಯ ರಾಜ್ಯಗಳಿಂದ ಹಿಡಿದು ಉತ್ತರ ಭಾರತದಿಂದ ಹಿಡಿದು ಎಲ್ಲ ರಾಜ್ಯಗಳಲ್ಲೂ ಸುತ್ತಾಡಿ ಅನುಭವ ಪಡೆದಿರುವಂಥ ಧಾರವಾಡದ ವಿಸ್ತಾರ್ ಜಿಂದಗಿ ಆ್ಯಪ್ನ ಮೂಲಕ ಹೆಚ್ಚು ಪರಿಚಿತರಾಗಿರುವಂಥ ಮೈಂಡ್ಸೆಟ್ ಕೋಚ್ ಆಗಿರುವ ಮಹೇಶ್ ಮಸಾಳ್ ಸರ್ ಅವರು ಇವಾಗ ನಮ್ಮ ಜೊತೆಗಿದ್ದಾರೆ. ಮಹೇಶ್ ಮಸಾಳ್ ಸರ್, ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಮಹೇಶ್ ಮಸಾಳ್ ಸರ್, ನಿಮ್ಮ ಜೊತೆಗೆ ಬಹಳ ಹಿಂದಿಂದ ನಾನು ಚರ್ಚೆ ಮಾಡ್ತಾ ಇದ್ದೆ. ನನಗೆ ಡಿಗ್ರಿ ಮುಗಿದ ನಂತರ ಡಿಗ್ರಿನಲ್ಲಿ ವಿದ್ಯಾರ್ಥಿಗಳು ಬಂದು ತಮ್ಮ ಕರಿಯರ್ ಬಗ್ಗೆ ಒಂದು ಕ್ಲಾರಿಟಿ ಇಲ್ಲದೆ ಬಂದ್ಬಿಟ್ಟಿರ್ತಾರೆ. ಈಗ ರೀಸೆಂಟ್ ನನ್ನ ಇರೋ ಕಾಲೇಜ್ನಲ್ಲೇ ಒಬ್ಬ ಹುಡುಗಿ ಬಂದು ನಾನು ಇಂಗ್ಲೀಷ್ ಟೀಚರ್ ಆಗಬೇಕು ಅಂತ ಡ್ರೀಮ್ ಅಂತ ಹೇಳ್ತಾಳೆ. ಬಟ್ ಇಂಗ್ಲೀಷ್ ಮೇಜರ್ ಇರುವಂಥ ಕಾಂಬಿನೇಷನ್ನೇ ತಗೊಂಡಿಲ್ಲ ಅವಳು. ಹೀಗೆ ಹುಡುಗರಿಗೆ ಡ್ರೀಮ್ ಒಂದಿರುತ್ತೆ, ಅವ್ರಿಗೆ ಯಾವ ಸ್ಟ್ರೀಮ್ ತಗೋಬೇಕು ಗೊತ್ತಾಗ್ತಾ ಇಲ್ಲ. ಮತ್ತೆ ಈ ತುಂಬಾ ವಿದ್ಯಾರ್ಥಿಗಳು ಈಗ ನಮ್ಮ ಎಂಪ್ಲಾಯಬಿಲಿಟಿ ಮತ್ತೆ ಅವರ ಕೌಶಲ್ಯಕ್ಕೆ ಕಂಪೇರ್ ಮಾಡಿದಾಗ ಕೌಶಲ್ಯ ಮತ್ತು ಎಂಪ್ಲಾಯಬಿಲಿಟಿ ನಡುವೆ ತುಂಬಾ ವ್ಯತ್ಯಾಸ ಇದೆ. ಅವ್ರು ಯಾವುದೋ ಎಂಪ್ಲಾಯ್ಮೆಂಟಿಗೆ ಬಂದ್ಬಿಟ್ಟಿರ್ತಾರೆ, ಅವ್ರ ಕೌಶಲ್ಯ ಬೇರೆ ಇರುತ್ತೆ. ಮಿಸ್ ಮ್ಯಾಚ್ ಕಾರಣಕ್ಕೆ ಅವರು ಉದ್ಯೋಗ ಅನ್ನೋದು ಖುಷಿ ಪಟ್ಕೊಂಡು ಮಾಡ್ಬೇಕು ಸರ್. ಈಗ ಬಸವಣ್ಣನವ್ರು ಏನು ಹೇಳಿದ್ದಾರೆ, ಕಾಯಕವೇ ಕೈಲಾಸ. ನೀನು ಮಾಡಬೇಕಾದ ಕೆಲಸ ಎಂಜಾಯ್ ಮಾಡಬೇಕು, ಅದರಲ್ಲೇ ದೈವತ್ವವನ್ನು ಕಾಣಬೇಕು ಅಂತ. ಭಾಳಷ್ಟು ಜನ ಉದ್ಯೋಗದಲ್ಲಿ ಇರೋರನ್ನ ಅಬ್ಸರ್ವ್ ಮಾಡ್ತೀವಿ, ಆ ಉದ್ಯೋಗದ ಬಗ್ಗೆ ಅವ್ರಿಗೆ ಯಾವ ತೃಪ್ತಿನೂ ಇಲ್ಲ ಸರ್. ಹಾಗಾಗಿ ದಿಸ್ ಇಸ್ ಅ ರೈಟ್ ಏಜ್. 18 ವರ್ಷದ ಹುಡುಗರು PUC ಪಾಸ್ ಆಗಿದ್ದಾರೆ ಅಂದರೆ 18ರಿಂದ 23 5 ವರ್ಷ ಸರ್, ದ ಗೋಲ್ಡನ್ ಪೀರಿಯಡ್. ನಾನು ನೋಡಿದಂತೆ ಲಕ್ಷಾಂತರ ಯುವಕರು ತಮ್ಮ ಬದುಕನ್ನು ಏನು ಎತ್ತ ಅಂತ ರೂಪಿಸ್ಕೊಳ್ಳುವ ರೈಟ್ ಟೈಮ್ ದಿಸ್ ಇಸ್. ಈ 5 ವರ್ಷಕ್ಕೆ ಒಂದು ಭದ್ರ ಬುನಾದಿ ಹಾಕೋದಕ್ಕೆ ಸುಮ್ಮನೆ ಇವರು ಮಾತಾಡೋದ್ರಾಗಲ್ಲ. ನಿಮ್ಮಂಥ ಅನುಭವಿಗಳು ತಿಳಿಸ್ಬೇಕು. ಯಾಕಂದ್ರೆ ನೀವು ತುಂಬ ರಾಜ್ಯ ಸುತ್ತಿ, ದೇಶವನ್ನು ಸುತ್ತಿ ಈ ಸಮಸ್ಯೆಗಳನ್ನ ತುಂಬ ಅಡ್ರೆಸ್ ಮಾಡಿರ್ತೀರಾ. ನಿಮ್ಮ ಬಳಿ ಇದಕ್ಕೇನಾದರೂ ಒಂದು ಸೊಲ್ಯೂಷನ್ ಇದೆಯಾ ಸರ್? ಸರ್, ಬಹಳ ನೀವು ಚೆನ್ನಾಗಿ ಹೇಳಿದ್ರಿ. ಬಹಳ ಸಿಂಪಲ್ ಆಗಿ ಲೋಕಲ್ ಎಕ್ಸಾಂಪಲ್ ತಗೊಳ್ಬೇಕಂದ್ರೆ, ಒಂದು ಮನೆ ಕಟ್ಟಿಸ್ಬೇಕು ಅಂತಂದ್ರೆ ಅಷ್ಟೇ ಒಂದು 15-20 ಲಕ್ಷ, ಒಂದು 50 ಲಕ್ಷದ ಮನೆ ಕಟ್ಟಿಸ್ಬೇಕಂದ್ರೆ ಒಬ್ಬ ಆರ್ಕಿಟೆಕ್ಟ್ ಕಡೆ ಹೋಗಿ ನಾವು ಒಂದು ಬ್ಲೂ ಪ್ರಿಂಟ್ ತಗೊಂಡ್ಬರ್ತೇವೆ. ಆಮೇಲೆ ಒಂದು ಮೊಬೈಲ್ ಫೋನ್ ತಗೊಳ್ಬೇಕಂದ್ರೆ 10 ಜನ ಕೇಳ್ತೇವೆ. ಒಂದು ಮೊಬೈಲ್ ಅಂದ್ರೆ ವೆಬ್ಸೈಟ್ ಹೋಗಿ ರಿಸರ್ಚ್ ಮಾಡ್ತೇವೆ, ಅದರ ರೇಟಿಂಗ್ ನೋಡ್ತೇವೆ. ಗೊತ್ತಾಯ್ತಾ? ಬಾಡಿಗೆ ಮನೆ ತಗೊಳ್ಬೇಕಂದ್ರೆ ಅದ್ರ ವಾಸ್ತು ನೋಡ್ತೇವೆ. ಇಬ್ರು ಮದ್ವೆ ಮಾಡ್ಬೇಕಂದ್ರೆ ಅಸ್ಟ್ರಾಲಜಿಕಲಿ ಅವ್ರಿಬ್ರು ಸೇರ್ತಾರೋ ಇಲ್ಲೋ, ಗುಣಗಳು ಎಷ್ಟು ಕೊಡ್ತವೆ, ಮತ್ತೆ ಆ ಹಿರಿಯರು ಈ ಹಿರಿಯರು ಅವ್ರ ಮನೆ ಹೋಗಿ ಚೆಕ್ ಮಾಡಿ, ಇವ್ರು ಮಾಡಿ, ಇಷ್ಟು ರಿಸರ್ಚ್ ಮಾಡ್ತೇವೆ ನಾವು. ಬಟ್ ಕರಿಯರ್ ಚಾಯ್ಸ್ ಮಾಡೋದ್ರಲ್ಲಿ ಇಷ್ಟು ಕ್ಯಾಶುವಲ್ ಆಗಿದ್ದೇವೆ ಅಂದ್ರೆ ಮುಂದಿನ 40 ವರ್ಷ ಮಕ್ಕಳದು ಡಿಫೈನ್ ಆಗುತ್ತೆ. ಬಟ್ ಅದಕ್ಕೊಂದು ಬ್ಲೂ ಪ್ರಿಂಟ್ ರೆಡಿ. ಹೌದು, ಇದು ಬಹಳ ಸಣ್ಣ ಡಿಸಿಷನ್ ಅಲ್ಲ, ಇಟ್ಸ್ ಎ ಬಿಗ್ ಡಿಸಿಷನ್. ಯಾಕಂದ್ರೆ ಪ್ರತಿಯೊಬ್ಬ ಪಾಲಕರಿಗೂ ದೇ ಹ್ಯಾವ್ 3 ಆಬ್ಜೆಕ್ಟಿವ್ಸ್. ಏನ್ ಆಬ್ಜೆಕ್ಟಿವ್ ಅಪ್ಪ ಅಂದ್ರೆ, ನನ್ನ ಮಕ್ಕಳು ದೇ ಶುಡ್ ಬಿ ಹ್ಯಾಪಿ, ದೇ ಶುಡ್ ಬಿ ಹೆಲ್ದಿ ಅಂಡ್ ದೇ ಶುಡ್ ಬಿ ವೆಲ್ದಿ. ಹೌದಾ? ಹ್ಯಾಪಿ, ಹೆಲ್ದಿ ಅಂಡ್ ವೆಲ್ದಿ. ಅಂದ್ರೆ ಹ್ಯಾಪಿ ಅಂದ್ರೆ ಅವನು ಏನ್ ಮಾಡ್ತಾ ಇದ್ದಾನೆ ಅದರಲ್ಲಿ ಹಿ ಶುಡ್ ಬಿ ವೆರಿ ಹ್ಯಾಪಿ. ಹೆಲ್ದಿ ಅಂದ್ರೆ ಹಿ ಶುಡ್ ಬಿ ಹೆಲ್ದಿ ಇನ್ ದ ಬಾಡಿ ಅಂಡ್ ದ ಮೈಂಡ್. ಓಕೆ. ಅಂಡ್ ವೆಲ್ದಿ ಅಂದ್ರೆ ಅವನಿಗೆ ಜೀವನದಲ್ಲಿ ಏನು ಒಂದು ಆಸೆಗಳಿದಾವೆ, ಆಕಾಂಕ್ಷೆಗಳಿದಾವೆ, ಅವನ್ನೆಲ್ಲ ಈಡೇರಿಸುವಂತ ಒಂದು ಸಂಪತ್ತು ಅವನಲ್ಲಿ ಬರ್ಲಿ, ಸಮೃದ್ಧಿ ಅವನಲ್ಲಿ ಬರ್ಲಿ ಅಂತ ಪ್ರತಿಯೊಬ್ಬ ಪಾಲಕರದು ಒಂದು ಏನು ಕನಸು. ನನಗಿಂತ ನನ್ನ ಮಕ್ಕಳು ಚೆನ್ನಾಗಾಗ್ಲಿ ಅಂತ ಹೇಳಿ ಪ್ರತಿಯೊಬ್ಬ ಹುಡುಗನಿಗೂ ಆ ಕನಸಿದೆ, ಹ್ಯಾಪಿ, ಹೆಲ್ದಿ ಅಂಡ್ ವೆಲ್ದಿ ಯಾರಿಗ ಅಂತ ಹೇಳಿ. ಬಟ್ ಹೇಗೆ ಆಗ್ಬೇಕು? ದಟ್ ಈಸ್ ಓನ್ಲಿ ಥ್ರೂ ಎ ಪ್ರಾಪರ್ ಕರಿಯರ್. ಆ ಕರಿಯರ್ ಮಾಡ್ಬೇಕಂದ್ರೆ ಒಂದು ಬ್ಲೂ ಪ್ರಿಂಟ್ ಬೇಕು.
ಹೌದಾ? ಹೌದು. ಬಟ್ ಆ ಬ್ಲೂ ಪ್ರಿಂಟ್ ಬಗ್ಗೆ ಯಾರು ಚಿಂತನೆನೇ ಮಾಡ್ತಾ ಇಲ್ಲ. ಸುಮ್ನೆ ಪಕ್ಕದ ಮನೆಯವರು ಹೇಳಿದ್ರು, ಇಲ್ಲ ನಮ್ಮ ಅಂಕಲ್ ಹೇಳಿದ್ರು, ಇಲ್ಲ ನಮ್ಮ ಫಾದರ್ ಫ್ರೆಂಡು ಅವ್ರ ಮಗಳು ಅದ್ ಮಾಡ್ತಾ ಇದ್ದಾಳೆ, ಅದಕ್ಕೆ ನಾನು ಮಾಡ್ತಾ ಇದ್ದೇನೆ. ಇಲ್ಲ ಒಂದು ಕಾಲೇಜ್ಗೆ ಯಾರೊಬ್ರು ಮುಖ್ಯ ಅತಿಥಿಗಳಾಗಿ ಬಂದು ಅವ್ರು ಜೋರಾಗಿ ಹೇಳಿದ್ರು ತಮ್ಮ ಪ್ರೊಫೆಷನ್ ಬಗ್ಗೆ, ತಾವು ಅರ್ನ್ ಮಾಡ್ತಾ ಇರೋದ್ ಬಗ್ಗೆ ಹೇಳಿದ್ರು, ಅವತ್ತು ಮೋಟಿವೇಟ್ ಆಗ್ಬಿಟ್ಟ. ಇಲ್ಲ ಯಾವ್ದೋ ಒಂದು ಟಿವಿ ಸೀರಿಯಲ್ ಒಬ್ನು ಲಾಯರು ಇಲ್ಲ ಜಡ್ಜು ಭಾರಿ ಆರ್ಗ್ಯುಮೆಂಟ್ ಮಾಡ್ತಿರ್ತಾನೆ, ಆರ್ಗ್ಯುಮೆಂಟ್ ನೋಡಿ ನಾನು ಲಾಯರ್ ಆಗ್ಬೇಕಂತ. ಇವೆಲ್ಲ ಏನು ಸುಮ್ಮನೆ ಅವತ್ತಿನ ತಾತ್ಪೂರ್ತಿಕವಾಗಿ ಅವರು ಕನಸು ಕಂಡಿರ್ತಾರೆ, ಬಟ್ ಅದು ಕರಿಯರ್ ಆಗೋದಿಲ್ಲ ಸರ್. ಕರಿಯರ್ ಇಸ್ ಅ ಬಿಗರ್ ಪ್ರಾಸ್ಪೆಕ್ಟ್. ಎಸ್ ಆಕ್ಚುಲಿ ಸರ್, ಎಸ್. ಅದಕ್ಕೆ ಕಾಲೇಜ್ಗಳು ನಾವೆಲ್ಲರೂ ಸೇರ್ಕೊಂಡು ವಿ ನೀಡ್ ಟು ರಿಯಲಿ ಹೆಲ್ಪ್ ದಮ್ ಟು ಫೈಂಡ್ ದ ರೈಟ್ ಕರಿಯರ್. ಓಕೆ. ಯಾಕಂದ್ರೆ ಹಾ, ಹಾ. ಜಗತ್ತು ಬದಲಾವಣೆ ಆಗ್ತಾ ಇದೆ. ಹಾ, ಹ್ಮ್, ಹ್ಮ್. ಮಂಜುನಾಥ್ ಸರ್, ಭಾರಿ ಇಂಪಾರ್ಟೆಂಟ್ ಏನಂದ್ರೆ ಇವೆಲ್ಲ ಮಕ್ಕಳು ಏನ್ PUC ಮಾಡ್ತಾ ಇದ್ದಾರೆ, ಅವರು ಮುಖ್ಯವಾಹಿನಿಗೆ ಬರೋದು ಅಂದ್ರೆ ರಿಯಲಿ ಅವ್ರ ಕರಿಯರ್ ಸ್ಟಾರ್ಟ್ ಮಾಡೋದು ಒಂದು ಒಳ್ಳೆ ಒಂದು ಕ್ಷೇತ್ರದಲ್ಲಿ ತೊಡಗೋದು ಯಾವಾಗ ಅಂದ್ರೆ 2032ಕ್ಕೆ. 32, 5 ವರ್ಷದ ನಂತರ. 2032ರಲ್ಲಿ ಜಾಬ್ಗಳು ಇರ್ತವೆ, ಜಾಬ್ ಇರ್ತಾವೋ ಇಲ್ಲೋ, ಗೌರ್ಮೆಂಟ್ ಜಾಬ್ಸ್ ಇರ್ತಾವೋ ಇಲ್ಲೋ, ಇನ್ ಇದ್ದ ಜಾಬ್ಸ್ ಇರ್ತವೆ, ಹೊಸ ಜಾಬ್ಸ್ ಆಗ್ತಾವ. ಓಕೆ, ವರ್ಲ್ಡ್ ಎಕನಾಮಿಕ್ ಫೋರಂ ಪ್ರಕಾರ 86 ಮಿಲಿಯನ್ ಜಾಬ್ಸ್ ಹೋಗ್ತವೆ, 97 ಮಿಲಿಯನ್ ಹೊಸ ಜಾಬ್ಸ್ ಬರ್ತವೆ. ಅವು ಯಾವ ಬರ್ತವೆ ಅಂತ ಯಾರಿಗೂ ಗೊತ್ತಿಲ್ಲ. ಓಕೆ, ಓಕೆ. ಈ 85 ಹೋದ್ರೆ ಗೊತ್ತಿಲ್ಲದ 97 ಜಗತ್ತಿಗೆ ಬರುತ್ತೆ. ನಾವು ಅವ್ರನ್ನ ಪ್ರಿಪೇರ್ ಮಾಡ್ತಾ ಇದ್ದೇವೆ. ಇದು ನಮಗೊಂದು ದೊಡ್ಡ ಚಾಲೆಂಜ್. ಹೌದು, ನಮ್ಮ ಹೌದು, ಹೌದು. ಸಮಯದಲ್ಲಿ ಬಹಳ ಕ್ಲಿಯರ್ ಇತ್ತು, ಬಿಕಾಮ್ ಮಾಡಿದಂದ್ರೆ ಅಕೌಂಟೆಂಟ್ ಹ್ಮ್. ಆಗ್ತಾನೆ, ಇಲ್ಲ ಚಾರ್ಟರ್ಡ್ ಅಕೌಂಟೆಂಟ್ ಆಗ್ತಾನೆ, ಇಲ್ಲ ಯಾವುದೋ ಒಂದು ಬ್ಯಾಂಕಿಗೆ ಸೇರ್ತಾನೆ. ಹೌದಾ? ಎಸ್ ಸರ್, ಎಸ್, ಸೈನ್ಸ್ ಎಸ್. ಮಾಡಿದಾನಂದ್ರೆ ಇಂಜಿನಿಯರಿಂಗ್ ಮಾಡಿದ್ರೆ ಇಂಜಿನಿಯರಿಂಗ್ ನಲ್ಲಿ ಬಹಳ ಜಾಬ್ಸ್ ಇದಾವೆ, ಇಲ್ಲ ಡಾಕ್ಟರ್ ಆದ್ರೆ ಡಾಕ್ಟರ್. ಬಹಳ ಕ್ಲಾರಿಟಿ ಅವಾಗಿನ ಒಂದು ಬಾರಿ ಸರಳ ಇತ್ತು ಸರ್ ಅದೀಗ. ಬಟ್ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜಗತ್ತು, ನ್ಯಾನೋ ಟೆಕ್ನಾಲಜಿ, ಬಯೋಟೆಕ್ನಾಲಜಿ, ಆರ್ಗ್ಯುಮೆಂಟೆಡ್ ರಿಯಾಲಿಟಿ, ಬಿಗ್ ಡಾಟಾ ಅನಾಲಿಟಿಕ್ಸು, ಓಕೆ, ಇವನ್ನೆಲ್ಲ ಹೊಸ ಜಗತ್ತಿನ ಹೊಸ ನಿಯಮಗಳನ್ನು ತಿಳ್ಕೊಳ್ಳಾರ್ದೆ ಮಕ್ಕಳಿಗೆ ನೀ ಇದನ್ನೇ ಮಾಡು ಅಂತ ಹೇಳಿದ್ರಂದ್ರೆ ತಪ್ಪಾಗ್ತೇವೆ ನಾವೆಲ್ಲರೂ. ಅದಕ್ಕೆ ಸಂಪೂರ್ಣವಾದ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡಿ ಕೊಡ್ಲೇಬೇಕು ಸರ್. ಇದು ಜಸ್ಟ್ ಡಿಸಿಷನ್ ಮೇಕಿಂಗ್ ಮಾಡಿ ಅಂತ ಹೇಳೋದಲ್ಲ. ಇದು ದೇರ್ ಇಸ್ ಹಾ. ಸಮಥಿಂಗ್ ಬಿಗ್ ರಿಯಲಿ ಅಬೌಟ್. ಐ ವಿಲ್ ಎಸ್ ಶೇರ್ ಸರ್. ಇಟ್ ಲೈಕ್ ಈಗ ಮಾತಾಡ್ತಾ ನಮ್ಮ ಮಾತಾಡ್ತಾ ಶೇರ್. ಫಲಿತಾಂಶದಲ್ಲಿ 2,66,000 ವಿದ್ಯಾರ್ಥಿಗಳು ಸೈನ್ಸ್ನಲ್ಲೂ, ಸುಮಾರು 1,82,000 ವಿದ್ಯಾರ್ಥಿಗಳು ಕಾಮರ್ಸ್ನಲ್ಲೂ, 1 ಲಕ್ಷಕ್ಕಿಂತ ಕಡಿಮೆ ಅಂದ್ರೆ 98,000 ಆರ್ಟ್ಸ್ನಲ್ಲೂ ಉತ್ತೀರ್ಣರಾಗಿದ್ದಾರೆ ಸರ್. ಅಂದ್ರೆ ನಾವು ಇಲ್ಲೊಂದು ಅಬ್ಸರ್ವ್ ಮಾಡಬೇಕು, ಸೈನ್ಸ್ ಕಲಿಯುವ ಆಸಕ್ತಿ ಹೆಚ್ಚಾಗ್ತಾ ಇದೆ. ಭಾರತದಲ್ಲಿ ಮೊದಲು ಆರ್ಟ್ಸ್ ಜಾಸ್ತಿ ಓದ್ತಾ ಇದ್ರು, ಈಗ ಸೈನ್ಸ್ ನಿಯರ್ಲಿ ಡಬಲ್, 3 ಪಟ್ಟು ಹೆಚ್ಚು ಕಡಿಮೆ ಸೈನ್ಸ್ ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ರಿಜಿಸ್ಟ್ರೇಷನ್ ಕೂಡ ಅಷ್ಟೇ ಸರ್, ಸುಮಾರು 3 ಲಕ್ಷ ಸೈನ್ಸ್ ರಿಜಿಸ್ಟ್ರೇಷನ್ ಇದೆ. ಆರ್ಟ್ಸ್ 1.5 ಲಕ್ಷ ಇದೆ. ಅಂದ್ರೆ ವಿದ್ಯಾರ್ಥಿಗಳು ಚಾಯ್ಸಿಗೆ ಸ್ಟೆಮ್ ಎಜುಕೇಶನ್ ಕಡೆ ಬಂದ್ಬಿಟ್ಟಿದ್ದಾರೆ ಅಂತಾನೆ. ಅಂದ್ರೆ ಸೈನ್ಸ್, ಟೆಕ್ನಾಲಜಿ, ಮ್ಯಾಥಮೆಟಿಕ್ಸ್ ಅಂಡ್ ಇಂಜಿನಿಯರಿಂಗ್ ಈ ಕಡೆ ಬಂದ್ಬಿಟ್ಟಿದ್ದಾರೆ. ಕಾಮರ್ಸ್ ಹುಡುಗರು ಕೂಡ ಸೆಕೆಂಡ್ ಲೆವೆಲ್ನಲ್ಲಿ ಸುಮಾರು 1,82,000 ವಿದ್ಯಾರ್ಥಿಗಳು ನಿಯರ್ಲಿ ಡಬಲ್ ಟು ಆರ್ಟ್ಸ್ಗೆ ಪಾಸ್ ಆಗಿದ್ದಾರೆ. ಈ ಹಂತದಲ್ಲಿ ವಿದ್ಯಾರ್ಥಿಗಳಿಗೆ ನೀವು ಏನಾದರೂ ಒಂದು ಪ್ಯಾಕೇಜ್ ಕೊಡ್ತೀರಾ ಅಂತ? ಅಂದ್ರೆ ಮಹೇಶ್ ಮಾಸಾಳ್ ಸರ್ ಕ್ಯಾನ್ ಡೂ ಅಟ್ ದ ರೈಟ್ ಗೈಡೆನ್ಸ್, ಅವ್ರ ಪೊಟೆನ್ಶಿಯಾಲಿಟಿ ಚೆಕ್ ಮಾಡಿ. ಈಗ ನಾವು ಒಬ್ಬ ಹುಡುಗನನ್ನ ಸುಮಾರು 1 ತಿಂಗಳು ನಮ್ಮ ಜೊತೆ ಇಟ್ಕೊಂಡ್ರೆ ಅವನನ್ನು ಸ್ಟಡಿ ಮಾಡ್ಬೋದು ಸರ್, ಅವ್ನು ಯಾವುದಕ್ಕೆ ಫಿಟ್ ಇದ್ದಾನೆ ಅಂತೇಳಿ. 1 ತಿಂಗಳಿಗೆ ಟೈಮ್ ಕೊಡೋಷ್ಟು ಟೈಮ್ ಇಲ್ಲ. 3 ದಿನ, 1 ವಾರದಲ್ಲಿ ನೀವೇನಾದರೂ ಒಬ್ಬ ಹುಡುಗನ್ನ ಸೈಕೋ ಅನಾಲಿಸಿಸ್ ಮಾಡಿ ಹಿ ಕ್ಯಾನ್ ಫಿಟ್ ಫಾರ್ ದಿಸ್ ಅನ್ನುವಂಥ ಏನಾದರೂ ಟೂಲ್ಸ್ ಅಂಡ್ ಟೆಕ್ನಿಕ್ಸ್ ನಿಮ್ಮ ಬಳಿ ಇದೆಯಾ ಅಂತ? ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ ಇದೆ. ಯಾಕಂದ್ರೆ ಅದ್ರ ಮೇಲೆ ಬಹಳ ಒಂದು 2-3 ವರ್ಷದಿಂದ ರಿಸರ್ಚ್ ಮಾಡಿದ್ದೇವೆ. ಸಡನ್ಲಿ ಏನು ಮಾಡೋದು ಬೇಡ ಅಂತ ಹೇಳಿ. ಈಗ ಫಾರ್ ಎಕ್ಸಾಂಪಲ್ ಜಪಾನ್ ನಲ್ಲಿ ಇಕಿಗಾಯ್ ಅಂತಿದೆ. ಹೌದಾ? ಇಕಿಗಾಯ್ ಮುಖಾಂತರ ನಿನ್ನ ಜೀವನದ ಮುಖ್ಯ ಉದ್ದೇಶ, ಪರ್ಪಸ್ ಆಫ್ ಯುವರ್ ಲೈಫ್ ಅನ್ನ ಫೈಂಡ್ ಔಟ್ ಮಾಡಿ ಅದ್ರ ಪ್ರಕಾರ ಕರಿಯರ್ ಮಾಡು ಅಂತ ಹೇಳ್ತಾರೆ. ಎಸ್ ಸರ್, ಎಸ್. ಫಿನ್ಲ್ಯಾಂಡ್ ನಲ್ಲಿ ಪಾಲಕರು ಮತ್ತು ಶಿಕ್ಷಕರು ಸೇರ್ಕೊಂಡು 7ನೇ ವರ್ಷದಲ್ಲಿ ಮಗು 7 ವರ್ಷ ಇರೋದ್ರಲ್ಲೇನೆ ಹುಡುಕ್ಬಿಡ್ತಾರೆ, ಇದೇ ಹ್ಮ್ ಕ್ಷೇತ್ರದಲ್ಲಿ ಇವನು ತೊಡ್ಕೊಂಡು ಇನ್ನು ಇದರಲ್ಲೇ ಜೀನಿಯಸ್ ಇದ್ದಾನೆ ಅಂತ ಹೇಳಿ. ಹ್ಮ್ ಹ್ಮ್ ಹಾಗೆ ಹ್ಮ್. ಚೈನಾದಲ್ಲಿ ಒಂದಿದೆ. ಎಲ್ಲ ದೇಶಗಳಿಗೆ ತಮ್ಮದೇ ಆದ ಒಂದು ಸಿಸ್ಟಮ್ ಇದೆ. ಭಾರತದಲ್ಲಿ ಏನಾದ್ರೂ ಒಂದು ಇದೆಯಾ ಅಂತ ಹುಡುಕ್ತಾ ಹುಡುಕ್ತಾ ಕಳೆದ 2.5 ವರ್ಷದಲ್ಲಿ ವಿ ಹವ್ ಫೌಂಡ್ ಔಟ್ ಸಮಥಿಂಗ್. ಓಕೆ, ಇಲ್ಲಿ ಏನಿದೆ ಅಂತಂದ್ರೆ ಭಾರತದಲ್ಲಿ ಭಾರಿ ಸಿಂಪಲ್ ಆಗಿ ಸರ್, ಸ್ವಧರ್ಮ, ಸ್ವಭಾವ ಮತ್ತು ಸೇವೆ ಇವು ಅಲೈನ್ ಆಗ್ಬೇಕಂತಾರೆ. ಸ್ವಧರ್ಮ ಅಂದ್ರೆ ಇನ್ನೇಟ್ ಟ್ಯಾಲೆಂಟ್, ಪ್ರತಿಯೊಬ್ಬ ಮಗುನು ಜೀನಿಯಸ್ ಇದ್ದಾನೆ, ಅವನೊಂದೊಂದು ಸ್ಪೆಷಲ್ ಇಂಟೆಲಿಜೆನ್ಸ್ ಇದೆ, ಅವನು ಡಿಫರೆಂಟ್ ಇದ್ದಾನೆ, ಅವನು ಸ್ಪೆಷಲ್ ಟ್ಯಾಲೆಂಟ್ ಇದೆ, ಅವನದೇ ಆದ ಒಂದು ಸಾಫ್ಟ್ವೇರ್ ಇದೆ. ಹಂಗೆ ಮಾವಿನ ಗಿಡಕ್ಕೆ ಮಾವಿನ ಹಣ್ಣು ಕೊಡೋ ಶಕ್ತಿ ಇದೆ, ಇರುವೆಗೆ ಒಂದು ಶಕ್ತಿ ಇದೆ, ಒಂದು ಹಕ್ಕಿಗೆ ಒಂದು ಶಕ್ತಿ ಇದೆ. ಹಾಗೆ ಮನುಷ್ಯನಿಗೂ, ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಇನ್ನೇಟ್ ಟ್ಯಾಲೆಂಟ್ ಇದೆ. ಆ ಟ್ಯಾಲೆಂಟು ಎರಡನೇದು ಅವನದೇ ಆದ ಒಂದು ಪರ್ಸನಾಲಿಟಿ ಇದೆ, ಸ್ವಭಾವ, ಅವನೊಂದು ಸ್ವಭಾವ. ಬಿಹೇವಿಯರ್. ಹೌದಾ? ಆ ಸ್ವಭಾವ. ಸೊ ಇನ್ನೇಟ್ ಟ್ಯಾಲೆಂಟು ಮತ್ತು ಆ ಒಂದು ಪರ್ಸನಾಲಿಟಿ ಟೈಪ್ ಮ್ಯಾಚ್ ಆಗುವಂತ ಕರಿಯರ್ ಮಾಡಿದ್ರೆ, ಅಂತ ಸೇವೆಯಲ್ಲಿ ತೊಡಗಿದ್ರೆ, ಸೇವೆ ಅಂದ್ರೆ ಜಾಬು, ಬಿಸ್ನೆಸ್, ಪ್ರೊಫೆಷನ್, ಕನ್ಸಲ್ಟ್, ವಾಟ್ ಎವರ್ ಇಟ್ ಈಸ್, ಆ ಒಂದು ಅಂತ ಸೇವೆಯಲ್ಲಿ ತೊಡಗಿದ್ರೆ ಅವನ ಜೀವನದಲ್ಲಿ ಹ್ಯಾಪಿನೂ ಇರ್ತಾನೆ, ಹೆಲ್ದಿನೂ ಇರ್ತಾನೆ, ವೆಲ್ದಿನೂ ಇರ್ತಾನೆ. ಬಟ್ ಇದನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ
ಓಕೆ, ನಾವೆಲ್ಲ ಒಂದು ಏನೋ ಒಂದು ಟೀಮ್ ಆಫ್ ಸೈಕಾಲಜಿಸ್ಟು, ಸೈಂಟಿಸ್ಟು, ಓಕೆ, ಎಲ್ಲ ಸೇರ್ಕೊಂಡು ವಿ ಹ್ಯಾವ್ ಫೌಂಡ್ ಔಟ್ ಎ ವೆರಿ ಸ್ಪೆಷಲ್ ರೂಟ್ ಫಾರ್ ಇಟ್. ಇಟ್ ಇಸ್ ಕಾಲ್ಡ್ ಸ್ವಮಾರ್ಗ ಅಂತ ಹೇಳಿ. ಅಂದ್ರೆ ಓಕೆ. ನೀ ಅವರು ಇವರು ಹೇಳಿದ್ ಕೇಳಬೇಡಪ್ಪ, ನಿನ್ನ ಮಾರ್ಗವನ್ನು ನೀನೇ ಹುಡುಕೋ. ಹ್ಮ್ ಅದಕ್ಕಾಗಿ ಹ್ಮ್ ಸೈಕೋಮೆಟ್ರಿಕ್ ಇರ್ತವೆ, ಅದಕ್ಕಾಗಿ ಏನ್ಷಿಯಂಟ್ ವಿಸ್ಡಮ್ ಇದೆ. ಓಕೆ, ಅಲ್ಲಿ ಆಸ್ಟ್ರಾಲಜಿ, ನ್ಯೂಮರಾಲಜಿನೂ ಬರ್ತವೆ. ಕೆಲವರು ನಂಬ್ತಾರೆ, ಕೆಲವರು ನಂಬೋದಿಲ್ಲ. ನಂಬೋರು ಅದನ್ನ ಅಡಾಪ್ಟ್ ಮಾಡ್ಕೋಬೇಕು, ನಂಬ್ಲಾರ್ದವ್ರು ಬಿಡ್ಬೇಕು. ರೈಟ್. ಪ್ಲಸ್ ಸೆಲ್ಫ್ ಆಡಿಟ್ ಮಾಡ್ಬೇಕು ನೀನು. ಅಂದ್ರೆ ಸೆಲ್ಫ್ ಡಿಸ್ಕವರಿ, ಸೈಂಟಿಫಿಕ್ ಡಿಸ್ಕವರಿ ಪ್ಲಸ್ ಏನ್ಷಿಯಂಟ್ ವಿಸ್ಡಮ್, ಈ ಮೂರನ್ನು ಸೇರಿಸ್ಕೊಂಡು ಯಾವಾಗ ಒಂದು ಮಗುವಿಗೆ ನಾವು ಇದಪ್ಪ ನಿನ್ ಬ್ಲೂ ಪ್ರಿಂಟ್, ಈ ಒಂದು ಕ್ಷೇತ್ರದಲ್ಲಿ ನಿಂದು ಇನ್ನೇಟ್ ಟ್ಯಾಲೆಂಟ್ ಇದೆ, ದೆನ್ ಯು ಹ್ಯಾವ್ ದಿಸ್ ಪರ್ಸನಾಲಿಟಿ, ಈ ಟ್ಯಾಲೆಂಟ್ಗೆ ಈ ಪರ್ಸನಾಲಿಟಿಗೆ ಈ ಕ್ಷೇತ್ರ ಮ್ಯಾಚ್ ಆಗುತ್ತೆ ಅಂತ ವಿ ಕ್ಯಾನ್ ಗಿವ್ ದಮ್ ದ ಸ್ಟ್ರೀಮ್. ಸೊ ಅದಕ್ಕೆ ನಾವೊಂದು ಕರಿಯರ್, ಐ ಮೀನ್ ಜೀನಿಯಸ್ ಕರಿಯರ್ ಬ್ಲೂ ಪ್ರಿಂಟ್ ಅಂತ ರೆಡಿ ಮಾಡಿ ಅವ್ರು ಕೊಡ್ತೇವೆ. ಹೌದಾ? ಈಗ ಓಕೆ. ಆಲ್ರೆಡಿ ಬಹಳ ಹುಡುಗರು ಈಗ ಬಂದ ತಕ್ಷಣ ದೇ ವಾಂಟ್ ಟು ಜಾಯ್ನ್ ಅಸ್ ಫಾರ್ ದಟ್. ಓಕೆ, ಹ್ಮ್ ಹ್ಮ್ ಎಷ್ಟು ಸಮಯ ಆಗುತ್ತೆ? 4 ರಿಂದ 5 ತಾಸು ನಮ್ ಜೊತೆ ಅವ್ರು ಕೂತ್ಕೊಂಡ್ರೆ, ಅಂದ್ರೆ ಆನ್ಲೈನ್ ನಲ್ಲೇನೆ ಕೂತ್ಕೊಂಡ್ರೆ, ನಾವು ಹೇಳಿದ ಟೆಸ್ಟ್ ಗಳನ್ನ ಬಂದು ಆ ರಿಸಲ್ಟ್ ತೆಗೆದು ತಂದೆ ತಾಯಿ ಮಗು ಸೇರ್ಕೊಂಡು ಎಲ್ಲರೂ ಸೇರ್ಕೊಂಡು ನಾನು ಇರ್ತೇನೆ ಮಾಡಿದ್ವಿ ಅಂದ್ರೆ ಒಂದು 5-6 ತಾಸಿನಲ್ಲಿ ದೇ ಗೆಟ್ ದ ಬ್ಲೂ ಪ್ರಿಂಟ್ ಫಾರ್ ದೇರ್ ಹೋಲ್ ಲೈಫ್. ಲೈಕ್ ನೆಕ್ಸ್ಟ್ 40 ವರ್ಷ ಯಾವ ಸ್ಟ್ರೀಮ್ ನಲ್ಲಿ ಹೋದ್ರೆ ಚೆನ್ನಾಗಿರ್ತೇನೆ ಅಂತ ಗೊತ್ತಾಗ್ಬಿಡುತ್ತೆ. ದಟ್ ಇಸ್ ವಾಟ್ ವಿ ಆರ್ ಗಿವಿಂಗ್ ಸರ್, ಲೈಕ್ ಸ್ವಮಾರ್ಗ ಸರ್, ಅಂತ ಹೇಳಿ. ಯಾವ ವೇದಿಕೆಯಲ್ಲಿ ಸ್ವಮಾರ್ಗ ನಿಮ್ದೇನಿಗೆ ಆಕ್ಷನ್ ಪ್ಲಾನ್ ಇದೆ ನಮ್ಮ ಹುಡುಗರಿಗೆ ಗೈಡ್ ಮಾಡುವಂತದ್ದು? ಯಾವ ವೇದಿಕೆಯಲ್ಲಿ ಸ್ವಮಾರ್ಗ ಅವೈಲೇಬಲ್ ಇದೆ? ಥ್ರೂ ಅದು ಇದೆ ವಿಚ್ ವಿಸ್ತಾರ್ ಲೆವೆಲ್? ಜಿಂದಿಗೆಯಲ್ಲಿ ಸರ್, ವಿಸ್ತಾರ್ ಜಿಂದಿಗೆಯಲ್ಲಿ ವಿಸ್ತಾರ್. ಬಹಳ ಕೋರ್ಸ್ಗಳಿದಾವೆ, ಓಕೆ. ಮಕ್ಕಳಿಗಿದಾವೆ, ಪಾಲಕರಿಗಿದಾವೆ. ಅದರಲ್ಲಿ ಸ್ವಮಾರ್ಗ ಅಂತ ಹೇಳಿ ವಿಸ್ತಾರ್ ಜಿಂದಗಿ ಅದರದ್ದು ಆಪ್ ಅಂಡ್ ವೆಬ್ಸೈಟ್ ಗಳಲ್ಲಿ ಇಟ್ಸ್ ಅವೈಲೇಬಲ್. ಅವೈಲೇಬಲ್ ಅವೈಲೇಬಲ್. ಫ್ರಮ್ ವೆನ್ ಸರ್? ನಂಬರ್ ಯಾವಾಗಿಂದ? ಕೊಡ್ತೇನೆ, ಆ ನಂಬರ್ ಫೋನ್ ಮಾಡಿದ್ರೆ ಕ್ಯಾನ್ ಎನ್ರೋಲ್ ಫಾರ್ ಇಟ್ ಅಂಡ್ ಗೆಟ್ ಇಟ್. ಲೈಕ್ ಆಕ್ಚುಲಿ ಯಾವಾಗಿಂದ ಸರ್? ಬಹಳ ಜನ ಪಾಲಕರು ಯಾರು ಒಂದ್ ಸ್ವಲ್ಪ ಪ್ರೋಗ್ರೆಸಿವ್ ಪಾಲಕರು ಇರ್ತಾರೆ, ಅವ್ರು ಏನ್ ಮಾಡ್ತಾರೆ, ಒಂದು ಕೌನ್ಸಿಲಿಂಗ್ ಸೆಂಟರ್ ಕರ್ಕೊಂಡು ಹೋಗಿ ಒಂದು 8-10 ಸಾವಿರ ರೂಪಾಯಿ ಖರ್ಚು ಮಾಡಿ. ಯಾಕೆ ಖರ್ಚು ಮಾಡ್ತಾರೆ ಸರ್ ಅಂದ್ರೆ, ಯಾವುದೇ ಕೋರ್ಸ್ ಅನ್ನು ಇವತ್ತು ಸೆಲೆಕ್ಟ್ ಮಾಡ್ಲಿ ಪಾಲಕರು, ಹೌದಾ, ಮಿನಿಮಮ್ 10 ಲಕ್ಷದಿಂದ 1.5 ಕೋಟಿವರೆಗೆ ಖರ್ಚು ಮಾಡ್ಬೇಕು. ಓಕೆ ಓಕೆ. ಹ್ಮ್ ಹ್ಮ್ ಸೊ ತಂದೆ ತಾಯಿದು ಮನಿ ಇನ್ವೆಸ್ಟ್ಮೆಂಟ್ ಇದೆ. 10 to 10 lakhs ಮಿನಿಮಮ್. ನೀವೇನು ಲಾ ಮಾಡಿ ಏನೋ ಮಾಡಿ ಇವತ್ತಿಗೆ 10 ಲಕ್ಷ ಬೇಕು ಸರ್ ಒಂದು ಒಳ್ಳೆ ಕಾಲೇಜಲ್ಲಿ ಮಾಡ್ಬೇಕಂದ್ರೆ, ಅದು ಊರ್ ಬಿಟ್ಟು ಇನ್ನೊಂದು ಊರ್ನಲ್ಲಿ ಮಾಡ್ಬೇಕಂದ್ರೆ 10 ಲಕ್ಷ ಬೇಕು. ಒಂದು ಕೋರ್ಸ್ ಮುಗಿಸ್ಬೇಕಾದ್ರೆ PUC ಆದ್ಮೇಲೆ ಮಾಡ್ಬೇಕ, ಹೌದಾ? ಬರೀ PUC ಮಾಡ್ಲಿಕ್ಕೆ ಇವತ್ತು 2-3 ಲಕ್ಷ ರೂಪಾಯಿ, 5 ಲಕ್ಷ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ. ಸೊ ಇದು 10 ಲಕ್ಷದಿಂದ 1.5 ಕೋಟಿವರೆಗೂ ಮೆಡಿಕಲ್ ಎಲ್ಲ ಪ್ರೈವೇಟ್ ಹೋದ್ರೆ, ಫಸ್ಟ್ ಅಷ್ಟು ದುಡ್ಡು ಹಾಕ್ಬೇಕಂದ್ರೆ, ಹಾಕಿದ್ರೆ ಮಗು ಅದರಲ್ಲಿ ಅದನ್ನ ಎಂಜಾಯ್ ಮಾಡುತ್ತಾ ಇಲ್ಲೋ, ಅದಕ್ಕೆ ಅವನು ಸೂಕ್ತವಾಗಿದ್ದಾನೆ ಇಲ್ಲೋ ಅಂತ ತಿಳ್ಕೊಂಡ್ರೆ ಆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಹಂಗೆ ಒಂದು ಪ್ಲಾಟ್ ತಗೊಳ್ಬೇಕಂದ್ರೆ ಅಲ್ಲಿ ಹಾಕ್ಬೇಕೋ ಬೇಡ ಅಂತ ವಿಚಾರ ಮಾಡ್ತೇವೆ. ಹಾಗೇನೆ ಒಂದು ಮಗು ಆ ಕ್ಷೇತ್ರಕ್ಕೆ ಹೋಗ್ಬೇಕೋ ಬೇಡ ಅಂತ ಹೇಳಿ ವಿಚಾರ ಮಾಡ್ಬೇಕಂದ್ರೆ ದೊಡ್ಡ ಅಮೌಂಟ್ ಇನ್ವೆಸ್ಟ್ಮೆಂಟ್ ಇದೆ ಇವತ್ತಿನ ಕಾಲದಲ್ಲಿ. ಅದರ ಅಲ್ಲ, ಜೊತೆಗೆ ಮಕ್ಕಳು ಟೈಮ್ ಸರ್, ಇನ್ವೆಸ್ಟ್ಮೆಂಟ್ ಇದೆ. ನಾನು ಕೂಡ ನನ್ನ ಸ್ನೇಹಿತರು ಕೆಲವ್ರನ್ನ ಅಬ್ಸರ್ವ್ ಮಾಡಿದ್ದೀನಿ. ದೇ ಹ್ಯಾವ್ ಕ್ಯಾಪಿಟಲ್. ಆ ಕಾರಣಕ್ಕೆ 1.25 ಕೋಟಿ ಕಮಿಟ್ಮೆಂಟ್ಗೆ ಮೆಡಿಕಲ್ ಮಾಡ್ಸಕ್ಕೆ ಮಕ್ಕಳನ್ನ ಇನ್ವಾಲ್ವ್ ಮಾಡಿಬಿಟ್ರು. ಬಟ್ ಅದು ಆ ಮಕ್ಕಳು ಹೌದು. ಕಂಪ್ಲೀಟ್ ಮಾಡಕ್ ಆಗ್ಲೇ ಇಲ್ಲ. ಇವರು ಇನ್ವೆಸ್ಟ್ ಮಾಡಕ್ 1.25 ಕೋಟಿ ಎಲ್ಲೋ ಅಡ್ಜಸ್ಟ್ ಮಾಡ್ಕೊಂಡು ಹೊಲ ಮನೆ ಮಾರ್ಕೊಂಡು ದುಡ್ಡು ತಂದ್ರು. ಬಟ್ ಆ 3ನೇ ವರ್ಷ 2ನೇ ವರ್ಷಕ್ಕೆ ಆ ಮಕ್ಕಳು ಡ್ರಾಪ್ ಔಟ್ ಆಗಿ ಹೊರಗೆ ಬಂದ್ರು. ಇಂಥ ಹಲವಾರು ದೊಡ್ಡ ದೊಡ್ಡ ಬಂಡವಾಳಗಳು ಕೊಲ್ಯಾಪ್ಸ್ ಆದಂತದ್ದು ನೋಡಿದೀನಿ. ಹಾಗಾಗಿ ನೀವ್ ಹೇಳಿದ ಕರೆಕ್ಟ್ ಇದೆ. ಸರ್ ಮಂಜುನಾಥ್ ಸರ್, ಡ್ರಾಪ್ ಔಟ್ ಆದ್ರೆ ಬಹಳ ಸಂತೋಷ. ಹಾ, ಎಷ್ಟೋ ಮಕ್ಕಳು ಲೈಫ್ ನಿಂದನೇ ಡ್ರಾಪ್ ಆಗ್ತಾರೆ. ಅಂದ್ರೆ ಒತ್ತಡ, ಪೋಷಕರು ಉಳಿದ ಇಷ್ಟು ಮಕ್ಕಳು ಏನ್ ಇನ್ವೆಸ್ಟ್. ಮಾಡ್ತಾರೆ, 1.5 ಕೋಟಿ ಕಳ್ಸಿದ್ರಿಂದ ಹೆಂಗಾದ್ರೂ ಮಾಡಿ MBBS ಮುಗಿಸ್ತಾರೆ, ಅವ್ರು ಹಾ ಮುಗಿಸ್ಕೊಡ್ತಾರೆ. ಹಾ ಹಾ ಅದು ಹಾ. ಇನ್ನು ಕೆಟ್ಟದ್ದು, ಮುಗಿಸ್ಕೊಡ್ತಾರೆ. ಅಂತ ಡಾಕ್ಟರ್ ಮಾರ್ಕೆಟಿಗೆ ಬಂದ್ರೆ ಫಸ್ಟ್ ಆಫ್ ಆಲ್ ಅವನು ತನ್ನ ಡಾಕ್ಟರ್ ಮಾಡೋದನ್ನ ಎಂಜಾಯ್ ಮಾಡೋದಿಲ್ಲ. ಬಟ್ ಆಲ್ರೆಡಿ ಡಾಕ್ಟರ್ ಸರ್ಟಿಫಿಕೇಟ್ ಇದೆ, ಯಾಕಂದ್ರೆ ಲೆಗಸಿ ಮನೆಯಲ್ಲಿ ಆಲ್ರೆಡಿ ಹಾಸ್ಪಿಟಲ್ ಇದೆ, ಅದಕ್ಕೆ ಇನ್ನೊಬ್ಬ ಡಾಕ್ಟರ್ ಆದ್ರೆ ನಾವು ಮಾಡಿದ್ದನ್ನ ಉಳಿಸ್ಕೊಂಡು ಹೋಗ್ತಾನೆ. ಅಷ್ಟು ಸೆಲ್ಫಿಶ್ ಅದಕ್ಕೆ ಆಗ್ಬೇಕು ಸರ್. ನನ್ನ ಮಗುವಿನಲ್ಲಿ ಒಂದು ಸ್ಪೆಷಲ್ ಕ್ವಾಲಿಟಿ ಇದೆ, ಅದನ್ನ ನಾನು ಸ್ಫೂರ್ತಿ ಕೊಟ್ಟು ಆ ಗಿಡವನ್ನು ಹಾಗೆ ಬೆಳೆಸ್ಬೇಕು. ಇಲ್ಲ ಸರ್, ನಮ್ಮ ಮನೆಯಲ್ಲೆಲ್ಲ ಮಲ್ಲಿಗೆ ಗಿಡ, ಇದೊಂದು ನಮ್ಗೆ ಗುಲಾಬಿ ಆಗೋದ್ ಬೇಡ, ಅದನ್ನೂ ಮಲ್ಲಿಗೆ ಮಾಡೇ ತೀರ್ತೇವೆ ಅಂತ ಹೇಳ್ತಾರಲ್ಲ. ಹಿಂಗಾಗಿದ್ದಕ್ಕೆ ಪಾಪ ಮಕ್ಕಳು ಜೀವನ ಕಳ್ಕೊಳ್ತವೆ. ಎಷ್ಟೋ ಮೆಡಿಕಲ್ ಕಾಲೇಜಲ್ಲಿ ಸ್ಟ್ರೆಸ್ ಬಹಳ ಇದೆ. 50-60% ಮಕ್ಕಳು ದೇ ಡೋಂಟ್ ಲೈಕ್ ವಾಟ್ ದೇ ಆರ್ ಡೂಯಿಂಗ್ ಇನ್ ಮೆಡಿಕಲ್ ಅಂಡ್ ಇಂಜಿನಿಯರಿಂಗ್ ಕಾಲೇಜಸ್, ಇನ್ಕ್ಲೂಡಿಂಗ್ IITs. ಯಾಕಂದ್ರೆ ಓಕೆ. ಪ್ರೆಷರ್, ಎಲ್ಲ ಕಡೆಯಿಂದ ಪ್ರೆಷರ್, ಪಾಲಕರ ಪ್ರೆಷರು, ಶಿಕ್ಷಕರ ಪ್ರೆಷರು. ಶಿಕ್ಷಕರದೇನೋ ಕಡಿಮೆ, ಬಟ್ ಸಮಾಜದ ಒಂದು ಪ್ರೆಷರ್ ಇದೆ, ಸೋಷಿಯಲ್ ಇಮೇಜ್ ಒಂದೇನಿದೆ ಅಲ್ಲ. ಓಕೆ, ಅಟ್ ದ ಸೇಮ್ ಟೈಮ್ ಸರ್, ಇನ್ನೊಂದು ಭಾರಿ ಏನ್ ಗೊತ್ತಾ, ಯಾಕೆ ಈ ಮಕ್ಕಳು ಸೈನ್ಸ್ ಇದಕ್ಕೆಲ್ಲ ಬಂದ್ಬಿಟ್ರು ಅಂತಂದ್ರೆ, 10th ನಲ್ಲಿ ಸ್ಕೋರ್ ಮಾಡ್ಬಿಟ್ರು, ಆಗ್ಬಿಡ್ತು, ಎಲ್ಲರೂ ಪಾಸ್ ಆಗ್ಬಿಟ್ರು. ಸೊ ಅದಕ್ಕೆ ಇವತ್ತು ನೀವ್ ಏನ್ ಹೇಳ್ತಾ ಇದ್ರೆ, ಇಷ್ಟು ಸ್ಕೋರ್ ಆಗಿದೆ, ಇಷ್ಟು ಜನ ಸೈನ್ಸ್ ನಲ್ಲಿ ಬಂದಿದ್ದಾರೆ. ಸೈನ್ಸ್ ನಲ್ಲಿ ಯಾಕೆ ಬಂದಂದ್ರೆ 10th ನಲ್ಲಿ ಅಕಸ್ಮಾತ್ ಆಗಿ ಅವ್ನಿಗೆ 80 ಬಿದ್ಬಿಡ್ತು. 80 ಬಿದ್ಮೇಲೆ ಅವ್ನು ಕಾಮರ್ಸ್ ಬರ್ಲಿಕ್ಕೆ ಯಾರು ಬಿಡೋದಿಲ್ಲ, ಆರ್ಟ್ಸ್ ಬರ್ಲಿಕ್ಕೆ ಯಾರು ಬಿಡೋದಿಲ್ಲ. ಸೈನ್ಸ್ ಮಾಡೋ ನೀವು ಸುಮ್ನೆ
80 ಮಾಡಿದ್ಯಾ ಅಂತೇಳಿ ಪುಷ್ ಮಾಡಿದ್ದಕ್ಕೆ ಸೈನ್ಸ್ ಅಲ್ಲಿ ಹೆಚ್ಚಿಗೆ ಇರೋದು. ಅದರ್ವೈಸ್ ಎಲ್ಲ ಸೈನ್ಸ್ ವಿದ್ಯಾರ್ಥಿಗಳು ಸೈನ್ಸ್ ಅನ್ನೇ ಲೈಕ್ ಮಾಡ್ತಾರಂತಿಲ್ಲ. ಕಾಮರ್ಸ್ ವಿದ್ಯಾರ್ಥಿಗಳು ಸೈನ್ಸ್ ಚೆನ್ನಾಗಿಲ್ಲ ಅಂತ ಕಾಮರ್ಸ್ ಬಂದಾರಂತೇನಿಲ್ಲ. ಆರ್ಟ್ಸ್ ವಿದ್ಯಾರ್ಥಿಗಳು ಜೀವನದಲ್ಲಿ ಏನು ಮಾಡೋದಿಲ್ಲ ಅಂತೇನಿಲ್ಲ. ಎಲ್ಲರಲ್ಲೂ ಒಂದು ಟ್ಯಾಲೆಂಟ್ ಇದೆ. ಆ ಟ್ಯಾಲೆಂಟಿಗೆ ನಾವು ದಾರಿ ತೋರಿಸಿದ್ರೆ 100% ಸಕ್ಸಸ್ಫುಲ್ ಆಗ್ತಾರೆ. ಓಕೆ. ದಿಸ್ ಇಸ್ ವಾಟ್ ಇಸ್ ಮೈ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾ ಎಸ್ ಸರ್. ಆತ್ಮೀಯ ಪೋಷಕರೇ ಮತ್ತು ವಿದ್ಯಾರ್ಥಿಗಳು ಏನ್ ಈ ಕಾರ್ಯಕ್ರಮ ವೀಕ್ಷಿಸ್ತಾ ಇದ್ದೀರಾ, ನಿಮ್ಮ ಮಗುವಿನ ಸ್ಪೆಷಲ್ ಇಶ್ಯೂಸ್ ಏನಾದರೂ ಇದ್ರೆ, ಅಂದ್ರೆ ನಮ್ಮ ಮಗು ಇಂಥದ್ದೊಂದು ಯೋಚನೆ ಮಾಡ್ತಾ ಇದೆ, ಇದಕ್ಕೊಂದು ಕರೆಕ್ಟ್ ಕರಿಯರ್ ಗೈಡೆನ್ಸ್ ಬೇಕು ಅಂದ್ರೆ ಈಗೇನು ಸಾಧನದಲ್ಲಿ ಇವತ್ತು ಮಾಡ್ತಾ ಇದೀವಿ, ಇಟ್ಸ್ ನಾಟ್ ಎ ಒನ್ ಪ್ರೋಗ್ರಾಮ್ ಅಲ್ಲ, ಇದು ಒಂದು ಸೀರೀಸ್ ಆಫ್ ಪ್ರೋಗ್ರಾಮ್. ಆರ್ಟ್ಸ್ ಕ್ಷೇತ್ರದಲ್ಲಿ ಓದಿಕೊಂಡ ಹುಡುಗರು ಮುಂದೆ ಆರ್ಟ್ಸ್ ಮೂಲಕ ಹೋದ್ರೆ ಏನ್ ಮಾಡಬಹುದು ಅನ್ನುವಂತ ತೋರಿಸುವಂತ ಒಂದು ವಿಡಿಯೋ ಬರುತ್ತೆ. ಆನಂತರ ಸೈನ್ಸ್ ಕ್ಷೇತ್ರಕ್ಕೆ ಒಂದಿಷ್ಟು ಸೈನ್ಸ್ ಎಕ್ಸ್ಪರ್ಟ್ಗಳು, IIT ಪ್ರೊಫೆಸರ್ಗಳನ್ನ ಸೇರಿಸ್ಕೊಂಡು ಸೈನ್ಸ್ ಫೀಲ್ಡ್ ಅಲ್ಲಿ ಹೇಗೆ ಕರಿಯರ್ ಇದೆ ಅಂತ ತಿಳಿಸಲಾಗುತ್ತೆ. ಕಾಮರ್ಸ್ ಫೀಲ್ಡ್ಗೂ ಕೂಡ ಉತ್ತಮ ಮಾರ್ಗದರ್ಶನ ನೀಡಲಾಗುತ್ತೆ. ಯಾಕಂದ್ರೆ ನಿನ್ನೆ ಕಾಮರ್ಸ್ ಓದಿದ ಹುಡುಗಿ 600 ಮಾರ್ಕ್ಸ್ ಬರುತ್ತೆ, ಒಂದು ಟಿವಿ ಚಾನಲ್ ನಲ್ಲಿ ಇಂಟರ್ವ್ಯೂ ನಡೀತಾ ಇರುತ್ತೆ. ಅವಾಗ ಕೇಳ್ತಾಳೆ ನಾನು CA ಆಗ್ತೀನಿ ಅಂತ. ಅವಾಗ ಅಲ್ಲಿದ್ದಂತ ಆಂಕರ್ ಕೇಳ್ತಾರೆ, ಯಾಕೆ CAಗೆ ಸ್ಟಿಕನ್ ಆಗ್ತೀರಾ? CAಗಿಂತ ಉನ್ನತ CA ಒಂದು ಕಂಪನಿಯ ಆಡಿಟ್ ಅಕೌಂಟ್ ನೋಡ್ಕೊಳ್ಳೋದು, ನೀನ್ ಕಂಪನಿನೇ ನಡೆಸುವಂತ ವ್ಯಕ್ತಿ ಯಾಕಾಗಿ ಬೆಳಿಬಾರ್ದು ಅಂತ ಪ್ರಶ್ನೆ ಕೇಳ್ತಾರೆ. ಆ ಪ್ರಶ್ನೆಗೆ ಆ ಮಗುವಿನಲ್ಲಿ ಉತ್ತರ ಇರಲ್ಲ. ಹಾಗಾಗಿ CAಗೆ ಆಗ್ಬಾರ್ದು ಅಂತಲ್ಲ, ತಮ್ಮ ಸಾಮರ್ಥ್ಯ ಇನ್ನೂ ಜಾಸ್ತಿ ಇದ್ದಾಗ ಆ ಸಾಮರ್ಥ್ಯದಲ್ಲಿಗೆ ರೀಚ್ ಆಗಿಸುವಂತ ಪ್ರಯತ್ನವನ್ನ ಈ 3 ಸ್ಟ್ರೀಮ್ಗಳ ಕುರಿತಾಗಿ 3 ಕ್ಷೇತ್ರದ ಎಕ್ಸ್ಪರ್ಟ್ಗಳ ಜೊತೆಗೆ ನಾವು ಜಾಯ್ನ್ ಆಗ್ತೀವಿ. ನೀವು ಏನೇ ಕಾಮೆಂಟ್ಗಳಿದ್ರೆ ಈ ವಿಡಿಯೋ ಕಾಮೆಂಟ್ ಮಾಡಿದ್ರೆ ನಾವು ಅದಕ್ಕೆ ಸೂಕ್ತವಾದ ಉತ್ತರಗಳೊಂದಿಗೆ ಬರುವಂತ ಪ್ರಯತ್ನ ಮಾಡ್ತೀವಿ. ಮಹೇಶ್ ಮಸಾಳ್ ಸರ್, ಈಗ ಪ್ರಮುಖವಾಗಿ ಉದ್ಯೋಗ ಅಂದ್ರೇನೆ ಭಾರತದಲ್ಲಿ ಹೆಚ್ಚು ಇಷ್ಟಪಡುವಂಥದ್ದು ಹುಡುಗರು ಸರ್ಕಾರಿ ಉದ್ಯೋಗಗಳು. ನಂಬರ್ 2, ಅವರು ಈಗ ಹೆಚ್ಚು ಒಂದು ಫ್ಯಾಷನ್ ಆಗಿರುವಂಥದ್ದು ಏನಾದ್ರು ಆಂಟ್ರಪ್ರಿನರ್ಶಿಪ್ ಮಾಡಬೇಕು ಅನ್ನುವಂಥ ತುಡಿತ ಸ್ಟಾರ್ಟ್ ಆಗಿದೆ ಹುಡುಗರಲ್ಲಿ, ಇಲ್ಲ ಅಂತ ಇಲ್ಲ. ಈ 20 ವರ್ಷದಲ್ಲಿ ಈಗೇನು ಜೆನ್ಸಿ ಹುಡುಗರು ಬರ್ತಾ ಇದ್ದಾರೆ, ಅವರು ತುಂಬಾ 60 ವರ್ಷ ತನಕ ದುಡಿದು ರಿಟೈರ್ಮೆಂಟ್ ಫಂಡ್ ಅಲ್ಲಿ ಸುಖವಾದ ಜೀವನ ಮಾಡೋಕೆ ರೆಡಿ ಇಲ್ಲ. ದೇ ಆರ್ ಅಟ್ಲೀಸ್ಟ್ 30 ಏಜ್ ಅಲ್ಲೇ ನಾನು ಒಂದು ಹಂತಕ್ಕೆ ಬಂದ್ಬಿಡ್ಬೇಕು, ಮನೆ ಮತ್ತು ಫ್ಯಾಮಿಲಿ ಎಲ್ಲ ಸೆಟ್ಲ್ ಆಗ್ಬಿಡ್ಬೇಕು, 40 ವರ್ಷಕ್ಕೆ ನಾನು ರಿಟೈರ್ಮೆಂಟ್ ಲೆವೆಲ್ಗೆ ಇರಬೇಕು ಅನ್ನೋ ಮಟ್ಟಿಗೆ ಯೋಚನೆ ಮಾಡ್ತಾ ಇದ್ದಾರೆ ಫಾಸ್ಟ್ ಜನರೇಷನ್. ಹಾಗಾಗಿ ಸರ್ಕಾರಿ ಉದ್ಯೋಗ, ಆಂಟ್ರಪ್ರಿನರ್ಶಿಪ್, ಖಾಸಗಿ ಉದ್ಯೋಗಗಳು, ಸ್ವಯಂ ಉದ್ಯೋಗಗಳು, ಇದರ ನಡುವೆ ಹುಡುಗ ಹೇಗೆ ತಮ್ಮ ಈ PUC ನಂತರದ ಬದುಕನ್ನ ತೊಡಗಿಸ್ಕೋಬೇಕು ಅಂತ ನಿಮ್ ಸಲಹೆ ಸರ್? ಸರ್, ಇಲ್ಲಿ ಒಂದು ನಾನು ನಿಮ್ಗೆ ರಿಸರ್ಚ್ ರಿಪೋರ್ಟ್ ಹೇಳ್ತೇನೆ. ರಿಸರ್ಚ್ ಹೇಳಿದೆ ಯಾಕಂದ್ರೆ ಯಾವಾಗ್ಲೂ ರಿಸರ್ಚ್ ಮೇಲೆ ನಾವು ಸ್ವಲ್ಪ ಡಿಪೆಂಡ್ ಆಗ್ಬೇಕಾಗುತ್ತೆ. ಯಾಕಂದ್ರೆ ಬಹಳ ಜನರ ಮೇಲೆ ಅವ್ರು ನೋಡಿ ಅದನ್ನ ಒಂದು ಫೈಂಡಿಂಗ್ ಮಾಡಿರ್ತಾರೆ. ಇನ್ನು ಈ ರಿಸರ್ಚ್ ರಿಪೋರ್ಟ್ ಹೇಳಿದ್ದು ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿ, ಸ್ಟ್ಯಾನ್ಫರ್ಡ್. ಅವರು ಏನ್ ಮಾಡ್ತಾರೆ, ಇವರೆಲ್ಲ ಯಾಕಂದ್ರೆ ಈ ಫಾರಿನ್ ಯೂನಿವರ್ಸಿಟೀಸ್ ಬಹಳ ವರ್ಷಗಳ ಗಟ್ಟಲೆ ರಿಸರ್ಚ್ ಮಾಡ್ತಾರೆ. ಒಂದೇ ವ್ಯಕ್ತಿನ ಒಂದು 25-30 ವರ್ಷ ಅಬ್ಸರ್ವ್ ಮಾಡಿ ಕೊನೆಗೆ ಅವರು ರಿಸರ್ಚ್ ರಿಪೋರ್ಟ್ ತರ್ತಾರೆ. ಈ ಮಾಸ್ ಮೆಲ್ಲೋ ಅಂತ ಹೇಳಿ ಒಂದು ಎಕ್ಸ್ಪೆರಿಮೆಂಟ್ ಚಿಕ್ಕ ಮಕ್ಕಳ ಮೇಲೆ, ಗ್ರಾಟಿಫಿಕೇಶನ್ ಮೇಲೆ, ಚಿಕ್ಕ ಮಕ್ಕಳಿದ್ದಾಗ ಅವ್ರನ್ನ ನೋಡಿದ್ರು, ಅವ್ರನ್ನ ಅಬ್ಸರ್ವ್ ಮಾಡ್ತಾ ಹೋಗಿ ಅವರು 35-40 ವರ್ಷ ಇದ್ದಾಗ ಅವ್ರು ಏನು ಜೀವನದಲ್ಲಿ ಏನ್ ಮಾಡಿದ್ರು ಅಂತ ಹಂಗೆ ಲಿಂಕ್ ಮಾಡ್ತಾರೆ. ಸೊ ಹಂಗೇನೆ ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಒಂದು ಕರಿಯರ್ ಮೇಲೆ ಒಂದು ರಿಸರ್ಚ್ ಆಯ್ತು. ಏನಪ್ಪಾ ಅಂದ್ರೆ, ಮೋಸ್ಟ್ ಸಕ್ಸಸ್ಫುಲ್ ಪೀಪಲ್, ಯಾಕಂದ್ರೆ ಒಂದು ಸಾಮಾನ್ಯ ಹಳ್ಳಿಯಿಂದ ಬಂದವನು ಮೇಲೆ ಮುಟ್ಟಿದ, ಮೇಲೆ ಇದ್ದವನು ಕೆಳಗಡೆ ಬಿದ್ದ, ಹೈಲಿ ಕ್ವಾಲಿಫೈಡ್ ಏನು ಮಾಡಲಿಲ್ಲ, ಬಟ್ ಏನು ಕ್ವಾಲಿಫಿಕೇಶನ್ ದೊಡ್ಡದು ಮಾಡಿದ, ಆಮೇಲೆ ಒಳ್ಳೆ ಕ್ವಾಲಿಫೈಡ್ ಮಾಡಿದವನು ಒಳ್ಳೆ ಕ್ಷೇತ್ರದಲ್ಲಿ ಹೋದ. ಇದೆಲ್ಲಕ್ಕೂ ಹಿಂದೆ ಒಂದು ಕರಿಯರ್ಗೆ ಏನಾದ್ರೂ ಒಂದು ಇರಬೇಕಲ್ಲ. ವಾಟ್ ಈಸ್ ದಟ್? ಹೂ ಆರ್ ದ ಪೀಪಲ್ ಹೂ ಮೇಕ್ ವೆರಿ ಗುಡ್ ಕರಿಯರ್, ಸಕ್ಸಸ್ಫುಲ್ ಕರಿಯರ್ ಯಾರು ಮಾಡ್ತಾರೆ ಅಂತ ಸಕ್ಸಸ್ಫುಲ್ ಪೀಪಲ್ನೇ ಅವರು ಒಂದು ರಿಸರ್ಚ್ ಮಾಡಿದ್ರು. ಕೊನೆಗೆ ದೇ ಫೌಂಡ್ ಔಟ್, ಸರ್, ಒಂದು ಒಳ್ಳೆ ಕರಿಯರ್ ಆಗ್ಬೇಕಂದ್ರೆ 3 ಬಹಳ ಇಂಪಾರ್ಟೆಂಟ್ ಅಂತೆ. ಒಂದು ಕ್ಲಾರಿಟಿ, ಎರಡನೇದ್ದು ಕೆಪಬಿಲಿಟಿ, ಮೂರನೇದ್ದು ಕರೇಜ್. ಕ್ಲಾರಿಟಿ, ಕೆಪಬಿಲಿಟಿ ಅಂಡ್ ಕರೇಜ್. ಹೌದಾ ಸರ್? ಸೊ ಫಸ್ಟ್ ಒನ್ ಈಸ್ ಕ್ಲಾರಿಟಿ. ಹೌದಾ? ಮುಂದೆ ನಿಂಗೆ ಒಂದ್ಸಲ ಕ್ಲಾರಿಟಿ ಬಂತು ಅಂದ್ರೆ ಅವಾಗ ಅದ್ರ ಬಗ್ಗೆ ನೀ ಕೆಪಬಿಲಿಟಿ ಬೆಳೆಸ್ಕೋಬಹುದು. ಯಾವಾಗ ಜೀವನದಲ್ಲಿ ಕ್ಲಾರಿಟಿ ಬಂತು, ಕೆಪಬಿಲಿಟಿ ಇದೆ, ಕರೇಜ್ ತಾನೇ ಬರುತ್ತೆ. ಹೌದಾ? ಸೊ ಈ ಫಸ್ಟ್ ಈಗ ಕೆಪಬಿಲಿಟಿ ಬಿಟ್ಬಿಡಿ, ಯಾವ ಕ್ಷೇತ್ರದಲ್ಲಿ ಹೋಗ್ತಾನೆ ಅಲ್ಲಿ ಕೆಪಬಿಲಿಟಿ ಬಳಸ್ಕೊ. ಇಂಜಿನಿಯರ್ ಕೆಪಬಿಲಿಟಿ ಬೆಳೆಸ್ಕೊತಾನೆ, ಡಾಕ್ಟರ್ ಕೆಪಬಿಲಿಟಿ, ಲಾ ಇದ್ರೆ ಲಾ ನಲ್ಲಿ ಅದು ಬೆಳೆಸ್ಕೊಳ್ಳಿ, ಅದು ಬೇರೆ ಬೇರೆ ಸ್ಕಿಲ್ ಗಳನ್ನ ಬೆಳೆಸ್ಕೊಳ್ಳಿ. ಬಟ್ ಫಸ್ಟ್ ಬಹಳ ಇಂಪಾರ್ಟೆಂಟ್ ಇರೋದೇನಂದ್ರೆ ಕ್ಲಾರಿಟಿ. ಹೌದಾ? ಕ್ಲಾರಿಟಿನೇ ಇಲ್ಲ ಅಂದ್ರೆ ಯಾವ ಕ್ಷೇತ್ರದಲ್ಲಿ ಕೆಪಬಿಲಿಟಿ ಬೆಳೆಸ್ಕೊತೀಯಾ? ಯಾವ ಕ್ಷೇತ್ರದಲ್ಲಿ ನಿಂಗೆ ಕರೇಜ್ ಬರುತ್ತೆ? ಧೈರ್ಯ ಇದ್ದವನೇ ಸರ್ ಇವತ್ತು ಕರಿಯರ್ ಮಾಡೋದು. ಹೌದಾ? ಈಗ ಸ್ವಲ್ಪ ಪಾಲಿಟಿಷಿಯನ್ ತಗೊಳ್ಳಿ, ಅವ್ನ್ ಕ್ಲಾರಿಟಿ ಇದೆ, ನಾ ಏನಾದ್ರು ಮಾಡಿ ತಾಲೂಕ್ ಪಂಚಾಯತಿಂದ ಇರಬೇಕು, ಜಿಲ್ಲಾ ಪಂಚಾಯತ್ ಮುಂದೆ MLA ಆಗ್ಬೇಕು, ನಾ ಪಾರ್ಲಿಮೆಂಟ್ MP ಆಗಲೇಬೇಕು ಅಂತ ಫುಲ್ ಕ್ಲಾರಿಟಿ, ಅದಕ್ಕೆ ಧೈರ್ಯ ಇರುತ್ತೆ ಅವನಿಗೆ.
ಆ ರಿಲೇಟೆಡ್ ಕೆಪಬಿಲಿಟೀಸ್ ಬೆಳೆಸ್ಕೊಳ್ತಾ ಇರ್ತಾನೆ. ಊರೆಲ್ಲ ಅವ್ನಿಗೆ ಪುಡಾರಿ ಅಂತಿರುತ್ತೆ, ಬಟ್ ಒಂದ್ ದಿವಸ ಅವನೇ MLA ಆಗ್ತಾನೆ. ಹೌದಾ? ಸೊ ಒಬ್ಬನು ಸಾಮಾನ್ಯ ಇದ್ದವನು ಒಂದು ಒಳ್ಳೆ ಬಿಸ್ನೆಸ್ ಮಾಡಿ ರೋಡ್ ಸೈಡ್ ಅಂಗಡಿ ತೆಗೆದು 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 ಅಂಗಡಿ ಮಾಡಿ ಮುಂದೆ ಚೈನ್ ಆಫ್ ರೆಸ್ಟೋರೆಂಟ್ ಮಾಡಿ ಕೋಟ್ಯಾಧಿಪತಿ ಆಗಿದ್ದಾನೆ. ಇವತ್ತು ಸಕ್ಸಸ್ಫುಲ್ ಪೀಪಲ್ ಎಲ್ಲ ನೋಡಿ ಸರ್, ಯಾರಿಗೆ ಕ್ಲಾರಿಟಿ, ಕೆಪಬಿಲಿಟಿ ಮತ್ತು ಕರೇಜ್ ಇದೆ ಅವರೇ ಮಾಡಿದ್ದಾರೆ. ಕ್ಲಾರಿಟಿ ಅಂತ ಬಂದ ತಕ್ಷಣ ಯಾವುದ್ರ ಬಗ್ಗೆ ಕ್ಲಾರಿಟಿ ಅಂದ್ರೆ, ಒಂದು ಕ್ಲಾರಿಟಿ ಅಬೌಟ್ ದ ಸೆಲ್ಫ್, ಕ್ಲಾರಿಟಿ ಅಬೌಟ್ ದ ವರ್ಲ್ಡ್. ಇವೆರಡೂ ಬೇಕೇ ಬೇಕು. ಸ್ವಂತದ ಬಗ್ಗೆ ಕ್ಲಾರಿಟಿ ಇರಬೇಕು, ಜಗತ್ತಿನ ಬಗ್ಗೆ ಕ್ಲಾರಿಟಿ ಇರಬೇಕು. ಈಗ ಮುಂದಿನ ಜಗತ್ತು 2032ಕ್ಕೆ ಈ ಜಗತ್ತು ಏನಾಗುತ್ತೆ ಅಂತ ಒಂದು ಕ್ಲಾರಿಟಿ ಇರಬೇಕು. ರೈಟ್ ಸರ್. ಅಟ್ ದ ಸೇಮ್ ಟೈಮ್ ನಾನೇನಿದ್ದೇನೆ, ನನ್ನೊಳಗೆ ಏನ್ ಟ್ಯಾಲೆಂಟ್ ಇದೆ, ನಂದು ಏನ್ ಪರ್ಸನಾಲಿಟಿ ಟೈಪು, ನನ್ನ ಆಸಕ್ತಿ ಇದ್ದ ಕ್ಷೇತ್ರ ಯಾವುದು, ನನ್ನ ಬಗ್ಗೆನೂ ಕ್ಲಾರಿಟಿ ಇರಬೇಕು. ಇವೆರಡೂ ಅಲೈನ್ ಆದಾಗ ಓಕೆ, ನೀ ಅವಾಗ ಯು ಬೇಕ್ ಎ ವಂಡರ್ಫುಲ್ ಕರಿಯರ್. ಕ್ಲಾರಿಟಿ ಸಿಗ್ತಾ ಇಲ್ಲ, ಅದಕ್ಕೆ ಯಾರು ಹೇಳಿದ್ದನ್ನು. ಸೊ ಅದಕ್ಕೆ ಕರಿಯರ್ ಮಿಸ್ ಮ್ಯಾಚ್ ಆಗ್ತದೆ. ಅಲ್ಲ, ನಿನ್ನೆ ನಮ್ಮ PUC ಆರ್ಟ್ಸ್ ನಲ್ಲಿ ಟಾಪರ್ ಹುಡುಗಿ 598 ಸ್ಕೋರ್, ಅವಳು ಒಂದು ಟಿವಿನಲ್ಲಿ ಇದ್ ಮಾಡ್ತಾ, ವಾಟ್ಸ್ ಯುವರ್ ಫ್ಯೂಚರ್ ಪ್ಲಾನ್ಸ್, ನಾನು ಅಡ್ವೊಕೇಟ್ ಆಗ್ಬೇಕು, ಇಟ್ಸ್ ಮೈ ಫಾದರ್ ಡ್ರೀಮ್ ಅನ್ನೋ ಲೆಕ್ಕದಲ್ಲಿ ಹೇಳ್ತಾಳು. ಅಡ್ವೊಕೇಟ್ ಅಂತ ಅನ್ಕೊಳ್ಳೆ ಅದನ್ನ ನಾನು ಕ್ಲಾರಿಟಿ ಅಂತ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಸರ್. ಯಾಕೆಂದ್ರೆ ಅಡ್ವೊಕೇಸಿ ಅನ್ನೋದು ನೀವ್ ಎಲ್ಲಿ ಮಾಡ್ತೀರಾ, ತಾಲೂಕ್ ಲೆವೆಲ್ ಕೋರ್ಟಾ, ಡಿಸ್ಟ್ರಿಕ್ಟ್ ಲೆವೆಲ್ ಕೋರ್ಟಾ, ಹೈಕೋರ್ಟಾ, ಸುಪ್ರೀಂ ಕೋರ್ಟಾ? ಅಂಡ್ ದೆನ್ LLB ಮಾಡಿದ ನಂತರ ಅಡ್ವೊಕೇಸಿನೇ ಇಲ್ಬೇಕಂತಿಲ್ಲ. ಅಲ್ಲಿ ದೇರ್ ಇಸ್ 2 ಸ್ಟ್ರಕ್ಚರ್, ಒಂದು ಅಡ್ವೊಕೇಸಿ ಕಡೆ ಹೋಗ್ಬೋದು, ಇನ್ನು ಜಡ್ಜ್ ಕಡೆ ಹೋಗ್ಬೋದು. ಜಡ್ಜ್ ಆಗೋದ್ರೆ ಎಲ್ಲಿ ಆಗ್ತೀರಾ ನೀವು ಡಿಸ್ಟ್ರಿಕ್ಟ್ ಲೆವೆಲ್ ಕೋರ್ಟಾ, ಹೈಕೋರ್ಟಾ, ಸುಪ್ರೀಂ ಕೋರ್ಟಾ? ಅಂದ್ರೆ ನೀವ್ ಹೇಳಿದ್ರಲ್ಲ ಕ್ಲಾರಿಟಿ ಅಬೌಟ್ ದ ಫ್ಯೂಚರ್ ಕರೆಕ್ಟ್ ಆಗಿತ್ತು ಅಂದ್ರೆ, ನಾನು ಒಂದ್ ಕಡೆ ಕೇಳಿದ್ದೀನಿ ಸರ್, ಮನುಷ್ಯ ಮತ್ತು ಆಟಮ್ ಬಾಂಬ್ಗಳ ನಡುವೆ ವ್ಯತ್ಯಾಸ ಏನಂದ್ರೆ, ಆಟಮ್ ಬಾಂಬ್ ತನ್ನ ಸ್ಟ್ರೆಂತ್ ಇದ್ದಷ್ಟು ಮಾತ್ರ ಬ್ಲಾಸ್ಟ್ ಆಗತ್ತಂತೆ, ಮನುಷ್ಯ ತನ್ನ ವಿಷನ್ ಇದ್ದಷ್ಟು ಎನರ್ಜಿ ಪ್ರೊಡ್ಯೂಸ್ ಆಗ್ತಾನೆ ಇರುತ್ತಂತೆ. ಹಾಗಾಗಿ ಕ್ಲಾರಿಟಿ ಇದ್ದ ಕಡೆ ಎನರ್ಜಿ ಎನಾರ್ಮಸ್ ಪ್ರೊಡ್ಯೂಸ್ ಆಗತ್ತೆ. ನೀವು ಅದನ್ನೇ ಹೇಳ್ತಾ ಇರೋದು, ಕೇಪಬಿಲಿಟಿ ಆಟೋಮೆಟಿಕ್. ನಮ್ಮ ಹುಡುಗರು ನಾನು ಹಳ್ಳಿಯಿಂದ ಬಂದಿದ್ದೀನಿ, ನನ್ನ ಲೈಫ್ ಇಷ್ಟೇ ಅನ್ಕೊಳ್ಳೋ ಬದಲು ಒಂದು ಬಿಗ್ಗರ್ ಥಾಟ್ ಯಾವತ್ತು ಮಾಡ್ತಿರೋ ಅವತ್ತೇ ನಿಮ್ಮ ಕೇಪಬಿಲಿಟಿ ಎನ್ಹಾನ್ಸ್ ಆಗ್ತಾ ಬರುತ್ತೆ. ಎಸ್ ಆರ್ ಸರ್? ಎನಾರ್ಮಸ್ ಎನರ್ಜಿ ಬರ್ತಾ ಇದ್ದಂಗೆ ನಿಮ್ಮ ಕರೇಜ್ ಕೂಡ ಡೆವಲಪ್ ಆಗ್ತಾ ಹೋಗುತ್ತೆ. ನೀವು ಭಯ ಪಡೋಂಗಿಲ್ಲ. ನಾನು ಹಳ್ಳಿಯಿಂದ ಬಂದಿದ್ದೀನಿ, ನಾನು ಅಡ್ವೊಕೇಟ್ ಸಾಕು, ನಾನು ಇಲ್ಲಿಗೆ ನಿಲ್ತೀನಿ ಅಂತಲ್ಲ. ಅಡ್ವೊಕೇಸಿಯಲ್ಲಿ ದ ಹೈಯೆಸ್ಟ್ ಪೋಸ್ಟ್ಗಳಿಗೆ ರೀಚ್ ಆಗೋದ್ರ ಕಡೆ, ಈಗ ಒಂದು ಗೌರ್ಮೆಂಟ್ ಜಾಬ್ ಅಂದ್ರೆ ಹೈಯೆಸ್ಟ್ ಗೌರ್ಮೆಂಟ್ ಜಾಬ್ ರೀಚ್ ಆಗೋದ್ ಕಡೆ, ಒಂದು ಕಾರ್ಪೊರೇಟ್ ಕಡೆ ಬರ್ತೀನಿ ಅಂದ್ರೆ ಹೈಯೆಸ್ಟ್ ಕಾರ್ಪೊರೇಟ್ ಕಡೆ ಯೋಚನೆ ಮಾಡಿದಾಗ ಆಟೋಮೆಟಿಕ್ಲಿ ಸರ್ ಹೇಳಿದ್ರಲ್ಲ, ಆ ಕ್ಲಾರಿಟಿ ಇದ್ದಾಗ ಆ ಕೇಪಬಿಲಿಟಿ ಬರುತ್ತೆ, ಆ ಕೇಪಬಿಲಿಟಿ ಇದ್ದಾಗ ಕರೇಜ್ ಬರುತ್ತೆ. ಓಕೆ, ನೈಸ್ ಸರ್. ಈಗ ಒಂದ್ ಹಂತಕ್ಕೆ ನೀವು ಒಂದು ಕ್ಲಾರಿಟಿ, ಕೇಪಬಿಲಿಟಿ, ಕರೇಜ್ ಅನ್ನ ತಿಳಿಸಿದ್ರಿ. ಐ ಆಮ್ ಸೋ ಹ್ಯಾಪಿ ಸರ್. ಈಗ ಹುಡುಗರು ಸ್ಟ್ರೀಮ್ ಬದಲಾಯಿಸೋರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ ಸರ್. ಅಂದ್ರೆ ಸೈನ್ಸ್ ಅಲ್ಲಿ ಬಂದಿದ್ದೀನಿ, ಈಗ ಯಾಕೋ ನಂಗೆ 2 ವರ್ಷ ಸೈನ್ಸ್ ಸ್ಯಾಟಿಸ್ಫೈ ಇಲ್ಲ, ಸ್ಟ್ರೀಮ್ ಚೇಂಜ್ ಮಾಡೋಣ ಕಾಮರ್ಸ್ ಕಡೆಗೆ, ಆರ್ಟ್ಸ್ ಕಡೆಗೆ ಅಂತ ಇರ್ತಾರೆ. ಆರ್ಟ್ಸ್ ಹುಡುಗರಿಗೆ ಆಪ್ಷನ್ ಇಲ್ಲ, ಕಾಮರ್ಸ್ ಸೈನ್ಸ್ ಕಡೆ ಹೋಗಲ್ಲ ಅವರು. ಕಾಮರ್ಸ್ ಹುಡುಗರು ದೆನ್ ಚಾಯ್ಸ್ ಟು ಆರ್ಟ್ಸ್ಗೆ ಬರ್ಬೋದು, ಕಾಮರ್ಸ್ಗೆ ಹೋಗ್ಬೋದು ಯೋಚನೆ ಮಾಡ್ತಿರ್ತಾರೆ. ಸಂಬಡಿ ಈಗ SLC ನಂತರನೇ ಡಿಪ್ಲೊಮಾ ಮಾಡ್ಬೋದು, ಈಗ PUC ಮುಗಿದ ನಂತರ ದೇ ಪ್ಲಾನ್ಸ್ ಟು ಗೋ ಡಿಪ್ಲೊಮೊ. ಹೀಗೆ ತಮ್ಮ ಹೋಗೋ ಮಾರ್ಗದಲ್ಲಿ ಒಂದು U-ಟರ್ನೋ L-ಟರ್ನೋ ತಗೊಳ್ಳೋ ಯೋಚನೆ ಮಾಡ್ತಾ ಇರ್ತಾರೆ ಹುಡುಗರು. ಈಸ್ ಇಟ್ ಕರೆಕ್ಟ್ ಆರ್ ನಾಟ್ ಕರೆಕ್ಟ್? ಇಲ್ಲ ಸರ್, ಅಲ್ಲಿ ಏನಾಗುತ್ತೆ, ಒಂದು ಡಿಫಿಕಲ್ಟಿ ಇನ್ ವಾಟ್ ದೇ ವೆಂಟ್ ಥ್ರೂ. ಲೈಕ್ PUC ಅಲ್ಲಿ ಸೈನ್ಸ್ ಮಾಡುವಾಗ ಡಿಫಿಕಲ್ಟಿ ಆಯ್ತು, ಅದ್ರ ಸಲುವಾಗಿ ಐ ಶಿಫ್ಟ್ ಅಂತಿರ್ತಾರೆ. ಓಕೆ, ಡಿಫಿಕಲ್ಟಿ ಯಾಕಾಗುತ್ತೆ ಅಂದ್ರೆ, ನೀವು ಅದರಲ್ಲಿ ಫೋಕಸ್ ಮಾಡ್ಲಾರ್ದಕ್ಕೆ, ಆಲಸ್ಯತನದಿಂದ ಡಿಫಿಕಲ್ಟಿ ಬಂದಿದ್ರೆ ದೆನ್ ಯು ಆರ್ ಟೇಕಿಂಗ್ ಎ ರಾಂಗ್ ಡಿಸಿಷನ್. ಹೌದಾ? ನೀನು ಅಲ್ಲಿ ಆ ಸಮಯದಲ್ಲಿ ಡಿಸ್ಟ್ರಾಕ್ಟ್ ಆದೆ, ಓದ್ಲಿಲ್ಲ, ಸಬ್ಜೆಕ್ಟ್ ಕಡೆ ಲಕ್ಷ್ಯ ಕೊಡ್ಲಿಲ್ಲ, ಕ್ಲಾಸಿಗೆ ಹೋಗ್ಲಿಲ್ಲ, ಅದೇನೋ ಡಿಫಿಕಲ್ಟ್ ಅನ್ಸ್ತಾ ಇದೆ, ಯಾಕಂದ್ರೆ ನೀನು ಅದರಲ್ಲಿ ಫೋಕಸ್ಸೇ ಮಾಡಿಲ್ಲ. ಅದ್ರ ಸಲುವಾಗಿ ಬಿಟ್ಬಿಡೋಣಪ್ಪ, ಸೈನ್ಸ್ ಬಿಟ್ಬಿಡೋಣ, ಕಾಮರ್ಸ್ ಬರೋಣ ಅಂದ್ರೆ, ಕಾಮರ್ಸ್ ಬಂದ್ಮೇಲೂ ಅದೇ ವ್ಯಕ್ತಿ ಬರ್ತಾ ಇದ್ದಾನೆ, ಇಲ್ಲಿನೂ ಡಿಫಿಕಲ್ಟಿ ಆಗುತ್ತೆ. ಇಲ್ಲಿ ವ್ಯಕ್ತಿತ್ವದ ಸಮಸ್ಯೆ ಇದೆ. ಹೌದಾ? ಬಟ್ ಈ ಸೈನ್ಸ್ ಕ್ಲಾಸ್ ಕೂತ್ಕೊಂಡೆ ಎಲ್ಲ ಮಾಡಿದೆ, ಬಟ್ ಯಾಕೆ ಯು ಆರ್ ಅನ್ಕಂಫರ್ಟಬಲ್ ವಿತ್ ಟೋಟಲ್ ಸೈನ್ಸ್ ಬಗ್ಗೆ ಅನ್ಕಂಫರ್ಟಬಲ್ ಇದೆಯಾ, ಕಾಮರ್ಸ್ ಬಗ್ಗೆ ಅನ್ಕಂಫರ್ಟಬಲ್, ನನ್ಗೆ ಇದಲ್ಲಪ್ಪ, ನನ್ಗೆ ಯಾಕೋ ಸರಿ ಅನಿಸ್ತಾ ಇಲ್ಲ, ಇದು ಯಾರು ಕಂಡಿಡಿದ್ರಪ್ಪ ಈ ಸಬ್ಜೆಕ್ಟ್ಸ್ ಅಂತ ಆ ಹೇಟ್ರೆಡ್ ಬಂದಿದೆ, ದೆನ್ ಇಟ್ ಇಸ್ ಬೆಟರ್ ಟು ಶಿಫ್ಟ್. ಅನ್ಕಂಫರ್ಟಬಲ್ ಇದ್ರೆ ಶಿಫ್ಟ್ ಮಾಡಿ, ಡಿಫಿಕಲ್ಟ್ ಇದ್ರೆ ಅದರಿಂದ ಹೋಗಬೇಡಿ. ಡಿಫಿಕಲ್ಟಿ ಇಸ್ ಕ್ರಿಯೇಟೆಡ್ ಬೈ ಯುವರ್ ಲೇಸಿನೆಸ್. ಆಲಸ್ಯದಿಂದ ಬಂದ ಡಿಫಿಕಲ್ಟಿ ಆದ್ರೆ ಶಿಫ್ಟ್ ಆಗ್ಬಾರ್ದು ಅಂತ ಅವ್ರಿಗೇನು ಆ PUC ಲೆವೆಲ್ ಹೆಂಗಿರುತ್ತೆ ಸರ್, ಇದು ಬಹಳ ಮಜಾ ವಯಸ್ಸಿದು. 9th ಸ್ಟ್ಯಾಂಡರ್ಡ್ ಬಂದ ತಕ್ಷಣ ದೇಹದಲ್ಲಿ ಬದಲಾವಣೆ, ಪ್ರೌಢಾವಸ್ಥೆಗೆ ಬರ್ತಾರೆ, ಅವಾಗ್ನೇ ಭಾರಿ ಸೀರಿಯಸ್ ಎಕ್ಸಾಮ್ಸ್ ಬರ್ತವೆ, ಲವಲವಿಕೆ, ಬೇರೆ ಕಡೆ ಅಟ್ರಾಕ್ಷನ್, ಡಿಸ್ಟ್ರಾಕ್ಷನ್ಸ್ ಆಗ್ತಿರ್ತವೆ. ಆ ಸಮಯದಲ್ಲಿ ಇವರು 10th ಅಲ್ಲಿ ಒಳ್ಳೆ ಸ್ಕೋರ್ ಮಾಡಿದಕ್ಕೆ ಸೈನ್ಸ್ ಬಂದ್ಬಿಟ್ಟಿರ್ತಾರೆ. ಆ ಸೈನ್ಸ್ ಅದ್ರ ಕಡೆ ಲಕ್ಷಣೆ ಕೊಟ್ಟಿರೋದಿಲ್ಲ. ಆಕ್ಚುಲಿ ಜನ ಇರ್ತಾನೆ ಅವನು, he has a scientific mind, he has a logic mind, he can definitely do well in mathematics, but
ಅವನ್ಗೆ ಅಲ್ಲಿ ಲಕ್ಷಣೆ ಕೊಡೋದಿಲ್ಲ, ಅದಕ್ಕೆ ಹಿ ಮೇ ಫೀಲ್ ಇಟ್ ಇಸ್ ಡಿಫಿಕಲ್ಟ್. ಎರಡನೇದು, ಹಿ ಮೇ ಬಿ ಇಂಟ್ರೆಸ್ಟೆಡ್ ಟು ಲರ್ನ್ ಮ್ಯಾಥ್ಸ್, ಬಟ್ ಹಿ ಗೆಟ್ಸ್ ಎ ರಾಂಗ್ ಮ್ಯಾಥ್ಸ್ ಟೀಚರ್. ಮ್ಯಾಥ್ಸ್ ಟೀಚರೇ ಚೆನ್ನಾಗಿಲ್ಲಪ್ಪ. ಹೌದು. ಅವ್ರು ಕಲ್ಸಿದ್ದನ್ನೇ ಇವ್ನಿಗೆ ಅಯ್ಯೋ ಯಾಕಾದ್ರೂ ಕಲಿಸ್ತಾನಪ್ಪ ಇವನು ಅಂತ ಏನಾದ್ರು ಇದ್ರೆ, ಬಿಕಾಸ್ ಆಫ್ ದಟ್ ಟೀಚರ್ ಹಿ ಲೂಸಸ್ ದಟ್ ಲವ್ ಫಾರ್ ದಟ್ ಸಬ್ಜೆಕ್ಟ್. ಹೌದಾ? ಓಕೆ. ಈ ಕಾರಣಗಳಿಂದ ಶಿಫ್ಟ್ ಆಗಬೇಡಿ. ಅಗೇನ್ ಎಕ್ಸ್ಪೆರಿಮೆಂಟ್, ಮತ್ತೊಂದ್ಸಲ ನೀವು ಎಕ್ಸ್ಪೆರಿಮೆಂಟ್ ಮಾಡಿ, ಓಕೆ, ಫೈಂಡ್ ಔಟ್ ವೆದರ್ ಯು ಆರ್ ಗುಡ್ ಇಟ್ ಇಟ್ ಅಂಡ್ ಸ್ಟಾರ್ಟ್ ವರ್ಕಿಂಗ್ ಆನ್ ಇಟ್. ಬಟ್ ಅನ್ಕಂಫರ್ಟಬಲ್ ಆಗಿದ್ರೆ, ಇಲ್ಲಪ್ಪ ಇದು ಸಾಧ್ಯನೇ ಇಲ್ಲ, ಓ ಯಾರಪ್ಪ ಇನ್ ಕಂಡು ಹಿಡಿದ್ರು, ಆ ಪುಸ್ತಕ ನೋಡಿದ್ರೆ ಇರಿಟೇಷನ್ ಆಗ್ತಾ ಇತ್ತು, ಆ ಫಾರ್ಮುಲಾಸ್ ತಲೆಯಲ್ಲೇ ಹೋಗ್ತಾ ಇಲ್ಲ ನನಗೆ ಅಂತಿದ್ರೆ, ದೆನ್ ಯು ಶಿಫ್ಟ್. ದೇರ್ ಇಸ್ ನೋ ಪ್ರಾಬ್ಲಮ್. ಶಿಫ್ಟಿಂಗ್ ದ ಕರಿಯರ್ ಇಸ್ ನಾಟ್ ಎ ಪ್ರಾಬ್ಲಮ್ ಈ ಸ್ಟೇಜ್ ನಲ್ಲಿ ಸರ್. ಈಗ ಅಷ್ಟೇ ಅಲ್ಲ ಸರ್, ಮುಂದಿನ ಇನ್ನು 5 ರಿಂದ 7 ವರ್ಷ ದೇ ಕ್ಯಾನ್ ಆಲ್ವೇಸ್ ಮೇಕ್ ಚೇಂಜಸ್. ಅದ್ರಲ್ಲಿ ಹೆಸಿಟೇಷನ್ ಮಾಡ್ಬೋದು. ನಾಳೆ ಇಂಜಿನಿಯರಿಂಗ್ ಮಾಡುವಾಗ 1 ವರ್ಷ ಮಾಡಿದ್ಮೇಲೆ ಬಿಕಾಸ್ ಆಫ್ ಡಿಫಿಕಲ್ಟಿ ಡೋಂಟ್ ಕಮ್ ಔಟ್, ಬಟ್ ಅನ್ಕಂಫರ್ಟಬಲ್ ಆಗ್ತಾ ಇದ್ರೆ, ನಾನು ಮಾಡ್ತಾ ಇರೋದೇ ಒಂದು, ನನಗೆ ಇದಕ್ಕೆ ಮ್ಯಾಚ್ ಆಗ್ತಾ ಇಲ್ಲ ಅಂದ್ರೆ ಫಿಟ್, ನಥಿಂಗ್ ರಾಂಗ್. ಸೇವ್ ಟೈಮ್, ಬಿಕಾಸ್ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ದೊಡ್ಡ ಆಸ್ತಿ ಏನ್ ಗೊತ್ತಾ? ನಿಮ್ದು ಟ್ಯಾಲೆಂಟ್, ನಿಮ್ದು ಟೈಮ್. ಉಳಿದಿದ್ದೆಲ್ಲ ಬೇರೆದವ್ರ ಕಡೆಯಿಂದ ತಗೊಂಡಿರ. ಅಪ್ಪ ನಿನ್ಗೆ ಊಟ ಕೊಟ್ಟಿದ್ದಾನೆ, ಅಪ್ಪ ನಿನ್ಗೆ ಡ್ರೆಸ್ ಕೊಟ್ಟಿದ್ದಾನೆ, ನಿಮ್ ಮನೆ ಅವ್ರು ಕೊಟ್ಟಿದ್ದಾರೆ, ಟೀಚರ್ಸ್ ನಾಲೆಜ್ ಕೊಡ್ತಾರೆ, ಎಲ್ಲ ಹೊರಗಿಂದ ಬರ್ತಾ ಇದೆ. ಸ್ವಂತದ್ದು ಯಾವ್ದಪ್ಪ ನಮ್ಗೆ ಅಂತಂದ್ರೆ, ಒಂದು ನನ್ನ ಟೈಮ್, ಇನ್ನೊಂದು ನನ್ನ ಟ್ಯಾಲೆಂಟ್. ಇದು ನಂದೇ ಆಸ್ತಿ. ಇವ್ನ ಎರಡನ್ನೂ ಪ್ರೊಟೆಕ್ಟ್ ಮಾಡ್ಬೇಕು. ಸೊ ನನ್ನ ಟ್ಯಾಲೆಂಟ್ ಎಲ್ಲಿದೆ ಅಲ್ಲೇ ಆ ಸಮಯವನ್ನು ವಿನಿಯೋಗ ಮಾಡಿದೆ ಅಂದ್ರೆ, ದೆನ್ ಐ ವಿಲ್ ಎಂಜಾಯ್ ದ ವರ್ಲ್ಡ್. ಬಟ್ ನಾ ಏನಾದ್ರು ಈ ಟ್ಯಾಲೆಂಟ್ ಕಡೆ ಲಕ್ಷ್ಯ ಕೊಡ್ಲಿ, ಫಸ್ಟ್ ಟ್ಯಾಲೆಂಟ್ ಫೈಂಡ್ ಔಟ್ ಮಾಡ್ಬೇಕು, ಅದೇ ಸ್ವಮಾರ್ಗ, ಹುಡ್ಕಾಡ್ಬೇಕನ್ನ. ಸೊ ಟ್ಯಾಲೆಂಟ್ ಪ್ಲಸ್ ನಿನ್ನ ಟೈಮ್ ಬಗ್ಗೆ ನೀನೇ ಚಿಂತೆ ಮಾಡ್ಬೇಕು, ಬೇರೆ ಯಾರು ಮಾಡೋದಿಲ್ಲ. ಇದು ನೀ ಏನಾದ್ರೂ ಟ್ಯಾಲೆಂಟ್ ಒಂದ್ ಕಡೆ ಇದೆ, ನೀನ್ ಇನ್ನೊಂದ್ ಕಡೆ ಇದೆಯಾ. ಫಾರ್ ಎಕ್ಸಾಂಪಲ್, ಯು ಆರ್ ಗುಡ್ ಟು ಬಿ ಎ ಲಾಯರ್ ಬಟ್ ಯು ಆರ್ ಇನ್ ಇಂಜಿನಿಯರಿಂಗ್ ಕಾಲೇಜ್, ಗೊತ್ತಾಯ್ತಾ? ದೆನ್ ದೇರ್ ಇಸ್ ಎ ಟ್ಯಾಲೆಂಟ್ ಮಿಸ್ ಮ್ಯಾಚ್. You are more interested in doing all this, but you are coming there like you are good to be an engineer, but you are wanting to be a doctor. ಡಾಕ್ಟರ್ ಆಗ್ಲಿಕ್ಕೆ ಹೋಗಿದ್ಯಾ ಅಂದ್ರೆ ಸಫರಿಂಗ್ ಆಗುತ್ತೆ. ನಿನ್ ಸಫರಿಂಗ್ ನಿಂಗೆ ಗೊತ್ತಾಗುತ್ತಲ್ಲ. ಸೊ ಅನ್ಕಂಫರ್ಟಬಲ್ ಇದ್ರೆ ಶಿಫ್ಟ್ ಮಾಡಿ, ಡಿಫಿಕಲ್ಟಿ ಇದ್ರೆ ಫೇಸ್ ಮಾಡಿ. ದಿಸ್ ಇಸ್ ವಾಟ್ ಈಸ್ ಮೈ ಸಜೆಷನ್. ಅಟ್ ದ ಸೇಮ್ ಟೈಮ್ ಸರ್, ಇನ್ನೂ ಒಂದು ತಪ್ಪು ಕಲ್ಪನೆಗಳು ಏನಿದಾವೆ ಅಂತಂದ್ರೆ, ಡಿಪ್ಲೊಮಾ, ITI, ಓಕೆ, NTTF, ಇಲ್ಲ GTTC, ಇವೆಲ್ಲ ಜಾಣ ಇಲ್ದವ್ರಿಗೆ ಅಂತಿದ್ದಾವೆ. ಸಾರಿ 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 ಇಲ್ಲಿ ಜಾಣತನದ ಪ್ರಶ್ನೆನೇ ಇಲ್ಲ. ಆರ್ ಯು ಇಂಟ್ರೆಸ್ಟೆಡ್ ಇನ್ ದಟ್? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಬಹಳ ಜನ ಏನ್ ಮಾಡ್ತಾ ಇದ್ದಾರೆ, ನಾವು ಮಾರ್ಕ್ಸ್ ಕಾರ್ಡ್ ಬೇಸ್ ಮೇಲೆ ನಾವು ಕರಿಯರ್ ಚೂಸ್ ಮಾಡ್ತಾ ಇದ್ದೇವೆ. ನೋ 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 ನೋ, ನಾಟ್ ಎಟ್ ಆಲ್. ಮಾರ್ಕ್ಸ್ ಕಾರ್ಡ್ ಈಸ್ ಓನ್ಲಿ ಎನ್ ಇಂಡಿಕೇಶನ್ ಆಫ್ ಹೌ ವೆಲ್ ಯು ಪ್ರಿಪೇರ್ಡ್ ಅಂಡ್ ಪ್ರೆಸೆಂಟೆಡ್. ಇಟ್ ಡಸ್ ನಾಟ್ ಟಾಕ್ ಅಬೌಟ್ ಯುವರ್ ಪೊಟೆನ್ಶಿಯಲ್. ಪ್ರಿಪರೇಷನ್ಗೆ ಪೊಟೆನ್ಶಿಯಲ್ಗೆ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ. ಯಾವುದೇ ಎಕ್ಸಾಮು, ಇಟ್ ಈಸ್ ಅ ರಿಸಲ್ಟ್ ಆಫ್ ಯುವರ್ ಪ್ರಿಪರೇಷನ್, ಇಟ್ ಇಸ್ ನಾಟ್ ರಿಸಲ್ಟ್ ಆಫ್ ಯುವರ್ ಪೊಟೆನ್ಶಿಯಲ್. ನಿನ್ನ ಸಾಮರ್ಥ್ಯ ಪ್ರಿಪರೇಷನ್ ಅಗಾಧವಾಗದಿದೆ. ಮೇ ಬಿ ನೀನು ಆರ್ಟ್ಸ್ ನಲ್ಲಿ ಇರ್ಬೋದು, BA ಮುಗಿಸ್ಬೋದು, ಬಟ್ ನಾಳೆ ನೀನು ಪೊಟೆನ್ಶಿಯಲ್ IAS ಆಫೀಸರ್ ಆಗೋದಿಲ್ಲ, ಗೊತ್ತಾಯ್ತಾ? ಇಲ್ಲ ನೀನು ಡಿಪ್ಲೊಮಾ ಮಾಡಿರ್ಬೋದು, GTTC ಮಾಡಿರ್ಬೋದು, ಒಳ್ಳೆ ಕೋರ್ಸು, ಅದ್ರಲ್ಲಿ ಇಷ್ಟು ನೀ ತೊಡ್ಕೊಳ್ತೀಯ ಅಂತಂದ್ರೆ, ದೆನ್ ಯು ಮೇ ಗೋ ಅಬ್ರಾಡ್ ಅಂಡ್ ಅರ್ನ್ ಮೋರ್ ದೆನ್ ಎನ್ ಇಂಜಿನಿಯರ್. ಇವತ್ತು ಇಂಜಿನಿಯರ್ಸ್ 15-20 ಸಾವಿರ ರೂಪಾಯಿ ದುಡಿಯೋರು ಇದ್ದಾರೆ, ಬಟ್ ನೀನು ಅಲ್ಲಿ ಹೋಗಿ 2.5-3 ಲಕ್ಷ ರೂಪಾಯಿ ದುಡಿಬಹುದು ಜಸ್ಟ್ GTTC ಮಾಡಿ, ಬಿಕಾಸ್ ಯು ಆರ್ ಟ್ಯಾಲೆಂಟೆಡ್ ಇನ್ ದಟ್. ಸೊ ಅದಕ್ಕೆ ಮಾರ್ಕ್ಸ್ ಕಾರ್ಡ್ ಅಂಡ್ ಯುವರ್ ಪರ್ಫಾರ್ಮೆನ್ಸ್ ಇನ್ ದ ಎಕ್ಸಾಮ್ ಶುಡ್ ನಾಟ್ ಡಿಸೈಡ್ ಯುವರ್ ಕರಿಯರ್. ದೇ ಕ್ಯಾನ್ ಇಂಡಿಕೇಟ್, ಒಂದು ಇಂಡಿಕೇಶನ್ ಕೊಡ್ಬೋದು, ಬಟ್ ಅವೇ ಕರಿಯರ್ ಅನ್ನ ಡಿಸೈಡ್. ಎಸ್ ಸರ್, ಡಿಸೈಡ್ ಆನ್ ದಟ್, ಐ ಥಿಂಕ್ ದೇ ಆರ್ ಡೂಯಿಂಗ್ ದ ಬಿಗ್ಗೆಸ್ಟ್ ಮಿಸ್ಟೇಕ್ ಆಫ್ ದೇರ್ ಲೈಫ್ ಸರ್. ಎಸ್ ಸರ್, ನಂದು ಒಂದು ಮುಂದಿನ ಪ್ರಶ್ನೆ ಸರ್. ಶತಮಾನ ಕಾಲ ಕಲೋನಿಯಲ್ ರೂಲ್ ಅಲ್ಲಿ ನಾವು ಸಿಕ್ಕೊಂಡಿದೀವಿ, ವಸಾಹತುಶಾಹಿ ಆಡಳಿತ. ಈಗ ಒಂದು 75 ವರ್ಷ ಆಯ್ತು ವಸಾಹತುಶಾಹಿಯಿಂದ ಹೊರಗೆ ಬಂದು. ಈಗಲೂ ಕೂಡ ನಮ್ಮ ಹುಡುಗರು ಲೇಬರ್ ಮೆಂಟಾಲಿಟಿ ಇರ್ತಾರೆ. ಅಂದ್ರೆ ಅದು ಗೌರ್ಮೆಂಟ್ ಜಾಬೇ ಇರ್ಬೋದು, ನಾನೊಂದು ಕೆಲಸ ಸಿಕ್ಕರೆ ಸಾಕಪ್ಪ, 10 ರಿಂದ 5 ಡ್ಯೂಟಿ ಮಾಡ್ತೀನಿ, ಮನೆಗೆ ಬರ್ತೀನಿ, ನನಗೆ ಸಂಬಳ ಬಂದ್ರೆ ಸಾಕು. ದಿಸ್ ಲೇಬರ್ ಮೆಂಟಾಲಿಟಿ ಕಲೋನಿಯಲ್ ರೂಲ್ ಹೋಗಿ 75 ವರ್ಷ ಆದ್ರೂ ಹೋಗಿಲ್ಲ. ದೇರ್ ಇಸ್ ಅ ಟೂ ಥಾಟ್ಸ್ ಸರ್, ಲೇಬರ್ ಮೆಂಟಾಲಿಟಿ ಅಂಡ್ ಲೀಡರ್ ಮೆಂಟಾಲಿಟಿ. ಬಹಳಷ್ಟು ಕಡೆ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ಗಳು ಎಲ್ಲರೂ ಲೀಡರ್ ಮಾಡ್ತೀವಿ, ಆಂಟ್ರಪ್ರನರ್ ಮಾಡ್ತೀರಿ ಅಂತ ಕರ್ಕೊಂಡು ಹೋಗ್ತಾ ಇರ್ತಾರೆ. ದೇಶಕ್ಕೆ ಎಲ್ಲರೂ ಲೀಡರ್ ಆದ್ರೂ ಆಗಾಗಿಲ್ಲ, ಯಾಕಂದ್ರೆ ಲೇಬರ್ಸು ಬೇಕಿದೆ. ಎಲ್ಲರೂ ಲೇಬರ್ ಆದ್ರೂ ಆಗಲ್ಲ, ಲೀಡರ್ಸ್ಗಳು ಬೇಕಿದೆ. ಈ ಎರಡು ಸಮಸ್ಯೆ ಡೈಲಮ್ಮ ಇಂಡಿಯನ್ ಎಜುಕೇಶನ್ ಅಲ್ಲಿ ದೊಡ್ಡದಾಗಿರೋದು. ಯಾಕಂದ್ರೆ ಸಮ್ ಬಿಗ್ಗೆಸ್ಟ್ ಇನ್ಸ್ಟಿಟ್ಯೂಟ್ಗಳು ನಾವೆಲ್ಲರೂ ಲೀಡರ್ ಮಾಡ್ತೀವಿ ಅಂತ ಅವರು ಹೈಪ್ ಮಾಡ್ತಾ ಇದ್ದಾರೆ. ಬಟ್ ನಮ್ಮ ಸಾಮಾನ್ಯ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಹುಡುಗರ ಮೆಂಟಾಲಿಟಿನೇ ಒಂದು ಜಾಬ್ ಸಾಕು ಅನ್ನೋ ಮಟ್ಟಕ್ಕೆ ಲೇಬರ್ ಮೆಂಟಾಲಿಟಿಯಲ್ಲಿ ಇದ್ದಾರೆ. ಈ ಡೈಲೆಮ್ಮ, ಲೇಬರ್ ಮೆಂಟಾಲಿಟಿ ವರ್ಸಸ್ ಲೀಡರ್ ಮೆಂಟಾಲಿಟಿ, ಇದರಲ್ಲಿ ಹುಡುಗರು ಹೇಗೆ ತನ್ನ ಕೌಶಲ್ಯ ಈ ರೀತಿ ಇದೆ, ನಾನು ಲೀಡರ ಲೇಬರ, ಹೇಗೆ ಡಿಸೈಡ್ ಮಾಡ್ಕೋಬೇಕು? ರೈಟ್ ಸರ್. ಸರ್ ಕೆಲವೊಬ್ಬರಿಗೆ ದೇ ಹ್ಯಾವ್ ಫಿಸಿಕಲ್ ಸ್ಕಿಲ್ಸ್,
ಹೌದಾ? ನೀವ್ ಏನಾದ್ರೂ ಕೊಟ್ಟರು ಪಟ್ನ ಮಾಡಿ ಮುಗಿಸ್ತಾರೆ. ಫಿಸಿಕಲ್ ಸ್ಕಿಲ್ಸ್ ಇದಾವೆ. ಕೆಲವರಿಗೆ ದೇ ಹ್ಯಾವ್ ವೆರಿ ಗುಡ್ ಥಿಂಕಿಂಗ್ ಸ್ಕಿಲ್ಸ್. ವಿಚಾರ ಮಾಡೋ ಶಕ್ತಿ, ಅವರು ಬಹಳ ಐಡಿಯಾಸ್ ಬರ್ತವೆ, ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಹುಡುಕ್ತಿರ್ತಾರೆ, ಥಿಂಕಿಂಗ್ ಸ್ಕಿಲ್ಸ್ ಇದಾವೆ. ಸಮ್ ಪೀಪಲ್ ಆರ್ ಗುಡ್ ಇನ್ ಪೀಪಲ್ ಸ್ಕಿಲ್ಸ್. ಅವ್ರು ಬಹಳ ವಿಚಾರ ಮಾಡೋದಿಲ್ಲ, ಬಟ್ ಯಾರ ಜೊತೆ ಸಂವಾದ ಮಾಡಿ, ಅವ್ರ ಜೊತೆ ಕನ್ವಿನ್ಸ್ ಮಾಡಿ, ನೆಗೋಷಿಯೇಟ್ ಮಾಡಿ, ಮಾತಾಡಿ, ಅವ್ರನ್ನ ಮ್ಯಾನೇಜ್ ಮಾಡಿ, ಸಮಾಧಾನ ಮಾಡಿ, ದೇ ಆರ್ ಪೀಪಲ್ ಸ್ಕಿಲ್ಸ್. ಹೌದಾ? ಸೊ ನಿಂದೆ ಯಾವ್ದು ಸ್ಕಿಲ್ ಅಂತ ಹುಡುಕ್ಬೇಕಲ್ಲ. ಈಗ ಪೀಪಲ್ ಸ್ಕಿಲ್ ಇದ್ದವನ್ಗೆ, ಅವ್ನ್ ಫಿಸಿಕಲ್ ಸ್ಕಿಲ್ ಇದ್ದವನ್ಗೆ ಅವ್ನ್ ಕರ್ಕೊಂಡೋಗಿ ನೀ ಪೀಪಲ್ ಸ್ಕಿಲ್ ಮಾಡಿದ್ರೆ ಮಾಡೋದಿಲ್ಲ ಅವನು. ಅವನ್ಗೆ ನೀ ಏನಾದ್ರು ಕೆಲಸ ಕೊಡಪ್ಪ, ನಾನು ಮಾಡಿ ಮುಗಿಸ್ತೇನೆ ಅಂತಾನೆ ಅವನು. ಫಿಸಿಕಲ್ ವರ್ಕ್ ಕೊಡಿ ಸರ್, ಕಟ್ಗೆ ಕಡಿಯೋದೆಲ್ಲ ಕಡ್ದು ಮುಗಿಸ್ತೇನೆ, ಬಟ್ ನೀವೆಲ್ಲ ಹೊಸದ್ ವಿಚಾರ ಮಾಡಿ, ಹೊಸ ಜಗತ್ತಿನ ಅವೆಲ್ಲ ನನಗೆ ಆಗೋದಿಲ್ಲ. ನಾನು ನನಗೆ ಐ ಆಮ್ ಎ ಆಕ್ಷನ್ ಓರಿಯೆಂಟೆಡ್ ಮ್ಯಾನ್. ನನ್ನ ಹ್ಯಾಂಡ್ ಸ್ಟ್ರಾಂಗ್ ಇದೆ, ಕೆಲವೊಬ್ಬರದ್ದು ಹೆಡ್ ಸ್ಟ್ರಾಂಗ್ ಇದೆ, ಕೆಲವೊಂದು ಹಾರ್ಟ್ ಸ್ಟ್ರಾಂಗ್ ಇದೆ. ಹೌದಾ? ಸೊ ವಿ ನೀಡ್ ಟು ಫೈಂಡ್ ಔಟ್ ವಾಟ್ ಕೈಂಡ್ ಆಫ್ ಪೀಪಲ್ ದೇ ಆರ್. ಮುಂದೆ ಅವರು ಲೆಫ್ಟ್ ಬ್ರೈನ್ ರೈಟ್ ಬ್ರೈನ್ ಪರ್ಸನಾಲಿಟಿ ಅಂತ ನೋಡ್ಬೇಕು. ವೆದರ್ ದೇ ಆರ್ ಲಾಜಿಕಲ್ ಇನ್ ದೇರ್ ಲೈಫ್ ಆರ್ ದೇ ಆರ್ ಕ್ರಿಯೇಟಿವ್ ಇನ್ ದೇರ್ ಲೈಫ್. ಹೌದಾ? ಲಾಜಿಕಲ್ ಇದ್ದ ಅಂದ್ರೆ ದೆನ್ ವಿಲ್ ಬಿ ಅ ವಂಡರ್ಫುಲ್ ಇಂಜಿನಿಯರ್. ಹೌದಾ? ಕ್ರಿಯೇಟಿವಿಟಿನೇ ಅದ್ರಲ್ಲಿ ಬೇಕಾಗುತ್ತೆ. ಬಟ್ ಈಗ ಲಾಜಿಕಲ್ ಇದ್ದಾನೆ, ಅವನು ಬೇರೆ ಬೇರೆ ಯಾವುದೋ ಒಂದು ಕ್ಷೇತ್ರಕ್ಕೆ ಹಾಕ್ಬಿಟ್ವಿ ನಾವು ಅಂತಂದ್ರೆ ದೆನ್ ಯು ವಿಲ್ ಎಂಡ್ ಅಪ್ ಸ್ಟ್ರಗ್ಲಿಂಗ್ ಇಸ್ ಲೈಫ್. ಅದಕ್ಕೆ ಸರ್ ಇದು ಇಂಟರ್ನೆಟ್ ಅನಾಲಿಸಿಸ್ ಆಗ್ಬೇಕು. ಸುಮ್ಮನೆ ಮಕ್ಕಳ ಜೀವನವನ್ನು ಯಾವುದೋ ಒಂದು ಪಾಯಿಂಟ್ ಇಟ್ಕೊಂಡು ನೀ ಇದು ಮಾಡ್ಬಿಟ್ಟು ಚೆನ್ನಾಗಿರ್ತೀಯ ಅಂತ ಅನ್ನೋದು, ಬಹಳ ಜನ ಇದನ್ನ ತಪ್ಪು ಮಾಡಿದ್ದಾರೆ. ಎಸ್ಪೆಷಲಿ ಇಂಟೆಲೆಕ್ಚುಯಲ್ಸ್ ತಪ್ಪು ಮಾಡ್ತಾರೆ. ಹೌದಾ? ಜಾನ್ರೆ ತಪ್ಪು ಮಾಡೋದು. ಯಾಕಂದ್ರೆ ಅವರೆಲ್ಲ ಸೇರ್ಕೊಂಡು ಜಾನ್ರ ಕಡೆ ಬಂದಿರ್ತಾರೆ. ಬಾರೋ ನಿಮ್ ಅಂಕಲ್ ಇದ್ದಾರೆ, ಅವ್ರು ಬಹಳ ಚೆನ್ನಾಗಿದ್ದಾರೆ, ಅದಕ್ಕೆ ಗೌರ್ಮೆಂಟ್ ನಲ್ಲಿ ದೊಡ್ಡ ಪೋಸ್ಟ್ ನಲ್ಲಿ ಇದ್ದವರು, ಅವ್ರ ಕಡೆ ಹೋಗಿ ಕೇಳ್ಕೊಂಡ್ ಬರೋಣ, ಅವ್ರು ಏನ್ ಹೇಳ್ತಾರೆ ಅದ್ ಮಾಡೋಣ. ಹೌದಾ? ಇವರೇನೋ ಬಂದಿದ್ದಾರೆ ತಮ್ಮ ಮುಗ್ಧತೆಯಿಂದ, ತಮ್ಮ ಇಗ್ನೋರೆನ್ಸ್ ಇಂದ ನಿಮ್ ಕಡೆ ಬಂದಿದ್ದಾರೆ. ಬಟ್ ಯಾರು ಈ ಅಂಕಲ್ ಇದ್ದಾರೆ, ಓಕೆ, ಹೂಮ್ ಹಿ ಥಿಂಗ್ಸ್ ಲೈಕ್ ನನಗೆಲ್ಲ ಗೊತ್ತಿದೆ ಅಂತ ಏನ್ ವಿಚಾರ? ನಿಜವಾಗ್ಲೂ ಎಲ್ಲ ಗೊತ್ತಿದೆಯಾ? ಮುಂದಿನ 2032ರಲ್ಲಿ ಏನಾಗುತ್ತೆ ಜಗತ್ತಂತ ಗೊತ್ತಿದೆಯಾ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರೋದ್ರಿಂದ ಏನ್ ಜಗತ್ತಿನಲ್ಲಿ ಬದಲಾವಣೆ ಆಗ್ತಿದೆ ಗೊತ್ತಿದೆಯಾ? ಚೈನಾದಲ್ಲಿ 8-10% ಕೇಸು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೋರ್ಟ್ ನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಾಲ್ವ್ ಮಾಡ್ತಾ ಇದೆ. ಯಾವ ಒಂದು ನಮ್ಮ ವಿಶ್ವೇಶ್ವರಯ್ಯ ಅವರು ಆ ಡ್ಯಾಮ್ ಕಟ್ಟಲಿಕ್ಕೆ 30 ವರ್ಷ 30,000 ಜನ ಸೇರ್ಕೊಂಡು ಆ ಒಂದು ಆನೆಕಟ್ಟನ್ನ ಕಟ್ಟಿದ್ರು. ಅಂತದೇ ಆನೆಕಟ್ಟು ಅದ್ರ ಡಬಲ್ ಸೈಜ್ ಅನ್ನ ಇವತ್ತು ಚೈನಾದಲ್ಲಿ 200 ಜನ ಸೇರ್ಕೊಂಡು 6 ತಿಂಗಳಿನಲ್ಲಿ ಕಟ್ಟಿದ್ದಾರೆ ವಿತ್ 3D ಪ್ರಿಂಟಿಂಗ್. ಈ ಜಗತ್ತು ಬರ್ತಾ ಇದೆ, ಡ್ರೈವರ್ಲೆಸ್ ಟ್ಯಾಕ್ಸಿಸ್ ಬರ್ತಾ ಇದ್ದಾವೆ, ಡಾಕ್ಟರ್ಸ್ ಜಾಬ್ ಕಳ್ಕೊಳ್ತಾ ಇದ್ದಾರೆ, ಮೆಡಿಕಲ್ ಕ್ಯೂರ್ಸ್ ಬರ್ತಾ ಇದ್ದಾವೆ. ಓಕೆ, ಇವೆಲ್ಲ ಬದಲಾವಣೆ ಬರುವಂತ ಜಗತ್ತಿನಲ್ಲಿ ಈ ಮಗುಗೆ ನೀ ಏನ್ ಅಡ್ವೈಸ್ ಮಾಡ್ತೀಯಾ? ಆರ್ ಯು ಎಲಿಜಿಬಲ್ ಟು ಅಡ್ವೈಸ್ ಹಿಮ್ ಅಂತ ಪ್ರಶ್ನೆ ಹಾಕೊಳ್ಳಿ. ಹೌದಾ ಸರ್? ಈಗ ಶಿಕ್ಷಕರ ಕಡೆ ಬಂದ ತಕ್ಷಣ ಅವ್ರು ಎಲ್ಲವ ಏನ್ ಮಾಡ್ಬಿಡು ಅಂತ ಹೇಳ್ಬಿಟ್ಟು ಇದು ತಪ್ಪು ಅಂತ ಹೇಳ್ತಾ ಇರೋದು. ಮಕ್ಕಳು ಡಿಪೆಂಡ್ ಆಗಿ ಬಂದಿರ್ತಾರೆ, ನಮ್ಮ ಮೇಲೆ ನಂಬಿ ಬಂದಿರ್ತಾರೆ. ಅದನ್ನ ಹೇಳುವಾಗ ಅದ್ರ ಹಿಂದೆ ಸೈಂಟಿಫಿಕ್ ಅನಾಲಿಸಿಸ್ ಬೇಕು ಸರ್. ಇಲ್ಲ ಅಂದ್ರೆ ಆಕ್ಚುಲಿ ಜಾನ ಇದ್ದವ್ರೆ ಹುಡುಕಿದವ್ರು ದಾರಿ ತಪ್ಸೋರು. ಈಗ ಯಾವ್ದೋ ಹುಡುಗ ಬಂದು ಅಂಕಲ್ರಿ ಮತ್ ಲಾ ಮಾಡಿದ್ರೆ ಹೆಂಗ್ರಿ ಅನ್ಕೊಳ್ಳಿ, ಮಾಡ್ಪಾ ಚಲೋ ಐತಿ ಮತ್ ನಾವ್ ಮಾಡಕತ್ತಿಲ್ಲ ಅಂತ ಹೇಳಿ ಅನ್ನೋದು ತಪ್ಪು ಅಂತ ನಾ ಹೇಳೋದು. ಲಾ ಚೆನ್ನಾಗಿದೆ, ಬಟ್ ನಿನಗ್ ಮ್ಯಾಚ್ ಆಗ್ತೈತಿಲ್ಲ ನೋಡ್ ಅನ್ಬೇಕು. ನನಗೆ ಮ್ಯಾಚ್ ಆಗ್ತದೆ, ನಿನ್ಗೆ ಬೇಕಲ್ಲಪ್ಪ, ನಿನ್ ಪರ್ಸನಾಲಿಟಿ ಬೇಕದು. ಆ ಪರ್ಸನಾಲಿಟಿ ಇಲ್ಲ ಅಂದ್ರೆ ಮ್ಯಾಚ್ ಆಗುದಿಲ್ಲ. ಅಲ್ಲಿ ನಾಳೆ ಒದ್ದಾಡ್ತಿ, ಹೌದು ಲಾಯರ್ ಆಗ್ತಿ, ಕ್ವಾಲಿಫಿಕೇಶನ್ ಸಿಕ್ಬಿಡ್ತೈತಿ. ಭಾರತದಲ್ಲಿ ಕ್ವಾಲಿಫಿಕೇಶನ್ ಹೋದಕ್ಕೆ ಏನಾದ್ರು ಕಷ್ಟ ಇದೆ ಸರ್? ಎನ್ರೋಲ್ ಮಾಡಿ ಕ್ವಾಲಿಫಿಕೇಶನ್ ಸಿಗುತ್ತೆ, ಹೈಯರ್ ಎಜುಕೇಶನ್ ಎನ್ರೋಲ್ ಮಾಡಿ ನಿಮ್ಗೆ ಸರ್ಟಿಫಿಕೇಟ್ ಸಿಗುತ್ತೆ. ಹುಡುಗರಿಗೆ ಗೊತ್ತಿಲ್ಲ ಹೆಂಗೆ ನಾ ಪಾಸ್ ಆದೆ ಅಂತ ಹೇಳಿ. ಹೌದಾ? ಬಹಳ ಕೆಟ್ಟ ವಿಷಯ ಇದು, ಬಟ್ ನಿಜ ವಿಷಯನು. ಹೌದಾ? ಸೊ ಈಗ ಕ್ವಾಲಿಫಿಕೇಶನ್ ಸರ್ಟಿಫಿಕೇಟ್ ವಿಲ್ ನಾಟ್ ಡಿಸೈಡ್ ಹೂ ಯು ಆರ್. ಇಟ್ ಈಸ್ ದ ಸ್ಕಿಲ್ ದಟ್ ಯು ಹ್ಯಾವ್. ಆ ಕೆಪಬಿಲಿಟೀಸ್ ನಿನ್ನಲ್ಲಿರ್ಬೇಕು. ಕೆಪಬಿಲಿಟೀಸ್ ಎದ್ರಲ್ಲಿ ನಾವು ಪಡ್ಕೊಳ್ತೀವಿ ಸರ್? ಎದ್ರಲ್ಲಿ ಆಸಕ್ತಿ ಇರುತ್ತೆ, ಅದ್ರಲ್ಲಿ ಮಾತ್ರ ಕೆಪಬಿಲಿಟೀಸ್ ಪಡ್ಕೊಳ್ತೀವಿ. ಹೌದಾ ಸರ್? ಈಗ ನಾವಿಬ್ರು ಸೇರ್ಕೊಂಡು ಪಾಡ್ಕಾಸ್ಟ್ ಮಾಡ್ತಾ ಇದ್ದೇವೆ, ನಾವು ಮಾತಾಡ್ತಾ ಇದ್ವಿ, ಬಿಕಾಸ್ ನಮ್ಗೆ ಇದು ಆಸಕ್ತಿ ಇದ್ದ ಕ್ಷೇತ್ರ. ಯಾರೋ ಒಬ್ಬ ಆಸಕ್ತಿ ಇದ್ದ ಕ್ಷೇತ್ರ ಒಳಗಡೆ ಕರ್ಕೊಂಡ್ ಬಂದು ಇಲ್ಲಿ ಬಹಳ ಕಷ್ಟ ಆಗುತ್ತೆ, ಯಾಕಪ್ಪ ನಮ್ಗೆಲ್ಲ ಆಗೋದಿಲ್ಲ ಅಂತ. ಹೌದಾ? ಸೊ ಆಸಕ್ತಿ ಇದ್ದ ಕ್ಷೇತ್ರವನ್ನು ಹುಡುಕ್ಲಾರ್ದೇನೆ ಅದ್ರಲ್ಲಿ ಯಾವುದೋ ಒಂದು ಕ್ಷೇತ್ರದಲ್ಲಿ ಕೆಪಬಿಲಿಟಿ ಬೆಳೆಸ್ಕೊಳ್ತೇನೆ ಆಗೋದಿಲ್ಲ. ಯಾಕಂದ್ರೆ ಅದ್ರಲ್ಲಿ ಸಂಪೂರ್ಣವಾಗಿ ನಾವು ತೊಡಗೋದೆ. ಓಕೆ ಓಕೆ ಸರ್. ಫೈಂಡ್ ದರ್ ಇಂಟ್ರೆಸ್ಟ್, ಆಕ್ಚುಲಿ ಇಂಟ್ರೆಸ್ಟ್, ಇಂಟೆಲೆಕ್ಟ್, ಅವ್ರ ಟ್ಯಾಲೆಂಟ್, ಅವ್ರ ಪರ್ಸನಾಲಿಟಿ, ಅದ್ ಮಾಡಿದಾಗ ಮಾತ್ರ ಐ ಥಿಂಕ್ ದೇ ವಿಲ್ ಮ್ಯಾಚ್ ದ ವರ್ಲ್ಡ್. ಇಲ್ಲ ಜಗತ್ ಬಹಳ ಚೇಂಜ್ ಆಗ್ತಾ ಇದೆ ಸರ್, ಟೂ ಮಚ್. ನಮ್ಗೆ ಆಕ್ಚುಲಿ ಹಾನೆಸ್ಟ್ಲಿ ಹೇಳ್ಬೇಕಂದ್ರೆ 2030, 32, 35ಕ್ಕೆ ಎಂತ ಟೈಪ್ ಜಾಬ್ಸ್ ಇರ್ತಾವೆ ಅಂತ ಹೇಳಲಿಕ್ಕೆ ನಮ್ಗೆ ಕನ್ಫ್ಯೂಷನ್ ಇದೆ. ಲೆಟ್ ಅಸ್ ಕನ್ಫೆಸ್ ಇಟ್. ಈ ಒಂದು 10 ವರ್ಷದ ಹಿಂದೆ ಈ ಸಮಸ್ಯೆ ಇದ್ದಿದ್ದಿಲ್ಲ ಸರ್. ಹೌದಾ? ಭಾರತೀಯರಿಗೆ ಗೊತ್ತಿರೋದೇ 7 ಪ್ರೊಫೆಷನ್ ಅಷ್ಟೇ, 7. ಹೌದಾ? ಏನು ಒಂದು ಇಂಜಿನಿಯರಿಂಗ್, ಒಂದು ಮೆಡಿಕಲ್, ಒಂದು ಚಾರ್ಟೆಡ್ ಅಕೌಂಟೆನ್ಸಿ, ಒಂದು ಗವರ್ಮೆಂಟ್ ಜಾಬ್, ಬ್ಯಾಂಕಿಂಗ್ ಜಾಬ್. ಹೌದಾ? ಹಿಂಗೆ ಇಲ್ಲ ಅಂದ್ರೆ UPSC ಬರೀ ಇದೇನೋ ಒಂದು 5-6-7 ಜಾಬ್ ಅಷ್ಟೇ ನಮ್ಗೆ ಗೊತ್ತಿದೆ. ಅದ್ರ ಸುತ್ತಲೇನೆ ತಿರುಗಾಡಿದ್ದಾರೆ. ಗೊತ್ತಾಯ್ತಾ? ಹಂಗ್ ನೋಡಿದ್ರೆ ದೇರ್ ಆರ್ ಮೋರ್ ದನ್ 250 ಕರಿಯರ್ಸ್ ನಾವು, 250 ಸ್ಟ್ರೀಮ್ಸ್ ಹೆಚ್ಚು. 2,500-3,000 ಅದ್ರಲ್ಲಿ ಡೈಮೆನ್ಷನ್ಸ್ ಇದಾವೆ.
ಬಟ್ ಯಾರು ಹೇಳ್ತಾ ಇದ್ದಾರೆ? ಯಾರಿಲ್ಲ ಅನ್ಸುತ್ತೆ. ಯಾರಾದ್ರೂ ಬಂದು ಇಲ್ಲಪ್ಪ ಯು ಗೋಯಿಂಗ್ ಟು ಅಗ್ರಿಕಲ್ಚರ್ ಅಂತ ಯಾರಾದ್ರೂ ಹೇಳಿದಾರ? ಎಸ್ ಅಗ್ರಿ ಮಾಡು ಚೆನ್ನಾಗಿರುತ್ತೆ ಅಂತ. ಇಲ್ಲ ಇಲ್ಲ, ಯು ಆರ್ ಗುಡ್ ಫಾರ್ ಫ್ಯಾಷನ್ ಟೆಕ್ನಾಲಜಿ ಬಿಕಾಸ್ ನಿನ್ ಇನ್ನೇಟ್ ಟ್ಯಾಲೆಂಟು, ನಿನ್ ಪರ್ಸನಾಲಿಟಿ, ಫ್ಯಾಷನ್ ಟೆಕ್ನಾಲಜಿ, ಯು ಆರ್ ಗುಡ್, ಗೋ ಫಾರ್ ಫ್ಯಾಷನ್ ಟೆಕ್ನಾಲಜಿ. ಎನಿಬಡಿ ಸೇಸ್ ಲೈಕ್ ಗೋ ಫಾರ್ ಫೋಟೋಗ್ರಫಿ, ಎನಿಬಡಿ ಸೇಸ್ ಲೈಕ್ ಗೋಯಿಂಗ್ ಟು ಕ್ರಿಯೇಟಿವ್ ಮೀಡಿಯಾ ಅಂತ ಯಾರಾದ್ರೂ ಯಾರು ಹೇಳೋದಿಲ್ಲ ಸರ್. ಇಂಜಿನಿಯರಿಂಗ್ ಅದೇ 7 ಸಿಕ್ಸ್ಬೇಕು. ಎಸ್ ಅದಕ್ಕೆ ಸರ್. ಮೈ ರಿಕ್ವೆಸ್ಟ್ ಫಾರ್ ಆಲ್ ದ ಅಡ್ವೈಸರ್ಸ್ ಇಸ್ ಡೋಂಟ್ ಅಡ್ವೈಸ್ ಬಿಕಾಸ್ ಯು ಅಡ್ವೈಸ್ ಓನ್ಲಿ ವೆನ್ ಯು ಆರ್ ಅವೇರ್ ಅಂಡ್ ಅಲರ್ಟ್. ಇಲ್ಲಾಂದ್ರೆ ಒಂದು ಮಗು ಡೈರೆಕ್ಷನ್ ತಪ್ಪುತ್ತೆ. ಪುಟ್ ದೆಮ್ ಇನ್ ಟು ದ ರೈಟ್ ಸ್ಟ್ರೀಮ್, ಲೈಕ್ ಪ್ರೊಸೆಸ್ಗೆ ಫಾಲೋ ಮಾಡ್ಲಿಕ್ಕೆ ಹಚ್ಚಿ ಅವರಿಗೆ. ನಾವೊಂದು ಪ್ರೊಸೆಸ್ ಮಾಡ್ತಾ ಇರ್ಬೇಕು ಸ್ವಮಾರ್ಗ ಅಂತ. ಹಂಗೆ ಮಾರ್ಕೆಟ್ ನಲ್ಲಿ ದೇರ್ ಆರ್ ಕರಿಯರ್ ಕೌನ್ಸಿಲರ್ಸ್, ದೇರ್ ಆರ್ ಪ್ರೊಸೆಸರ್ಸ್, ಲೈಕ್ ಹೆಲ್ಪ್ ದೆಮ್. ಲೈಕ್ ಇಲ್ಲ ನಮ್ ಜೊತೆ ಮಾಡ್ತಾರೆ, ನಮ್ ಜೊತೆ ಮಾಡಿ, ಏನು ತೊಂದರೆ ಇಲ್ಲ, ಬಟ್ ಗೈಡ್ ದೆಮ್ ಪ್ರಾಪರ್. ಅದರ್ವೈಸ್ ದೇ ಲೂಸ್ their next 40 years, which is unpredictable age. ಮಾರ್ಗವನ್ನ ಆಯ್ಕೆ ಮಾಡ್ಕೊಳ್ಳೋದ್ರ ಬಗ್ಗೆ ನಮ್ಮ ಹತ್ರ ಟೂಲ್ಸ್ ಅಂಡ್ ಟೆಕ್ನಿಕ್ಸ್ ಇದೆ ಅಂತ. ಏನಿದೆ ಸರ್ ಅದರಲ್ಲಿ? ವಾಟ್ ಆರ್ ದೇರ್? ಸರ್ ಇದು ದಿಸ್ ಈಸ್ ನಾ ಆಲ್ರೆಡಿ ಹೇಳಿದಂಗೆ ಇಟ್ ಈಸ್ ಔಟ್ ಆಫ್ ರಿಸರ್ಚ್. ಓಕೆ, ಯಾಕಂದ್ರೆ ಇದನ್ನ ಮಾಡ್ಲಿಕ್ಕೆ ಮುಖ್ಯ ಕಾರಣ ಏನಂದ್ರೆ ಸರ್, ಒಂದು ಪೇರೆಂಟ್ಸ್ ROI ನೋಡ್ತಾರೆ, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ಹೌದಾ? ಮಕ್ಕಳ ಎಜುಕೇಶನ್ ಮೇಲೆ ಇಷ್ಟು ದುಡ್ಡು, ಲಕ್ಷಗಟ್ಟಲೆ ದುಡ್ಡು ಹಾಕುವಾಗ ಯು ಶುಡ್ ಸಿ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ಹೌದಾ? ನಾಳೆ ಮಗು ನಾನು ಈ ಒಂದು ಸ್ಟ್ರೀಮ್ ಆಫ್ ಎಜುಕೇಶನ್ ಅಲ್ಲಿ ಹೋದ್ಮೇಲೆ ಅವನು ಒಂದು ಮುಖ್ಯವಾಹಿನಿಗೆ ಬಂದಾಗ ವಾಟ್ ಈಸ್ ದಟ್ ಈಸ್ ಗೋಯಿಂಗ್ ಟು ಅರ್ನ್ ಔಟ್ ಆಫ್ ಇಟ್. ಇವ್ರು ಹಾಕಿದ ದುಡ್ಡಿಗೆ ಅವರು ಅರ್ನ್ ಮಾಡೋದಕ್ಕೆ ಮ್ಯಾಚ್ ಆಗಿಲ್ಲ ಅಂದ್ರೆ ಇಟ್ ಇಸ್ ನಾಟ್ ಎ ರೈಟ್ ಇನ್ವೆಸ್ಟ್ಮೆಂಟ್. ಒಂದು. ಎರಡನೇದು, ಮಕ್ಕಳು ನೋಡ್ಬೇಕಾಗಿದ್ದೇನೆಂದ್ರೆ ROTI, ರಿಟರ್ನ್ ಆನ್ ಟೈಮ್ ಇನ್ವೆಸ್ಟೆಡ್. 4 ವರ್ಷ, ಜೀವನದ 4 ವರ್ಷ, 5 ವರ್ಷ, 6 ವರ್ಷ, ಮೆಡಿಕಲ್ ನಲ್ಲಂತೂ 10 ವರ್ಷ ಹಾಕಿದ್ಮೇಲೆ ಆರ್ ಯು ಗೆಟಿಂಗ್ ದ ರೈಟ್ ರಿಟರ್ನ್? ಸೊ ಪಾಲಕರು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ನೋಡ್ಬೇಕು. ಆಮೇಲೆ ವಿದ್ಯಾರ್ಥಿಗಳು ಯಾರು ಸ್ಟ್ರೀಮ್ ಮಾಡ್ತಿರ್ತಾರೆ ರಿಟರ್ನ್ ಆನ್ ಟೈಮ್ ಇನ್ವೆಸ್ಟೆಡ್ ನೋಡ್ಬೇಕು. ಇದು ಎರಡು ಇಂಪಾರ್ಟೆಂಟ್. ಟೈಮ್ ಅಂಡ್ ಮನಿ ಬೋತ್ ಆರ್ ಇಂಪಾರ್ಟೆಂಟ್. ಇದನ್ನ ಮಾಡ್ಬೇಕಂದ್ರೆ ದೇ ಶುಡ್ ಟೇಕ್ ರೈಟ್ ಡಿಸಿಷನ್ಸ್. ಹೌದಾ? ಇನ್ನು ಜೀವನ ಎದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ರೆ ಚಾಯ್ಸಸ್ ಯು ಮೇಕ್, ಡಿಸಿಷನ್ಸ್ ಯು ಟೇಕ್ ಅಂಡ್ ಆಕ್ಷನ್ ಯು ಆರ್ ಇನ್. ಸೊ ಒಳ್ಳೆ ಡಿಸಿಷನ್ ಮಾಡ್ಬೇಕಂದ್ರೆ ಚಾಯ್ಸ್ ಕರೆಕ್ಟ್ ಮಾಡ್ಕೊಳ್ಬೇಕು. ಹೌದಾ ಸರ್? ಈ ಚಾಯ್ಸ್ ಮಾಡ್ಬೇಕಂದ್ರೆ ಕ್ಲಾರಿಟಿ ಇರಬೇಕು, ಕೆಪಬಿಲಿಟಿ ಆಮೇಲೆ ಬೆಳೆಸ್ಕೊಡಂತೆ. ಯಾವ ಕಾಲೇಜ್ನಲ್ಲಿ, ಯಾವ ಒಂದು ಎನ್ವಿರಾನ್ಮೆಂಟ್ ನಲ್ಲಿ ಹೋದಾಗ ಕೆಪಬಿಲಿಟೀಸ್ ಬೇರೆ ಬೇರೆ ರೂಪದಲ್ಲಿ ಬೆಳೀತಾವೆ. ಹೌದಾ? ಎಲ್ಲಾ ಜನ ಇದ್ದಾನೆ, ಕ್ಲಾರಿಟಿ ಇದೆ, ಬಟ್ ಹಿ ಗೋಸ್ ಇನ್ ಎ ರಾಂಗ್ ಕಾಲೇಜ್, ದೆನ್ ಹಿ ಮೇ ನಾಟ್ ಕೆಪಬಿಲಿಟೀಸ್ ಬೆಳಿಲಿಕ್ಕಿಲ್ಲ. ಹೌದಾ? ಸೊ ಬಟ್ ಈ ಫಸ್ಟ್ ಕ್ಲಾರಿಟಿ ಅಬೌಟ್ ಜಗತ್ತಂತೂ ಯಾರಾದ್ರೂ ಹೇಳ್ತಾರೆ, ಇಂಟರ್ನೆಟ್ ಹೇಳ್ತದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೇಳುತ್ತೆ, ಯಾರಿಗಾದ್ರೂ ಮಾತಾಡಿದ್ರೆ ಹೇಳುತ್ತೆ, ಓಕೆ, ಟಿವಿಯಲ್ಲಿ ಹೇಳುತ್ತೆ, ಜಗತ್ತು ಏನಾಗುತ್ತೆ ಮುಂದಿನ ಜಗತ್ತಂತ ಯೂಟ್ಯೂಬ್ ತುಂಬಾ ವಿಡಿಯೋ ಇದ್ದಾವೆ. ಆ ಕ್ಲಾರಿಟಿ ಜಗತ್ತಿನ ಬಗ್ಗೆ ಕೊಡುತ್ತೆ. ಬಟ್ ನನ್ನ ಬಗ್ಗೆ ಕ್ಲಾರಿಟಿ ಸಿಗ್ಬೇಕಂದ್ರೆ ಹಿ ಹ್ಯಾಸ್ ಟು ಗೋ ಥ್ರೂ ದ ಪ್ರೊಸೆಸ್. ಯಾಕಂದ್ರೆ ಆ ವಿದ್ಯಾರ್ಥಿಗೆ ಅವನ ಬಗ್ಗೆ ಭಾರಿ ಹೆಚ್ಚಿಗೆ ಗೊತ್ತಿರೋದು ಆ ವಿದ್ಯಾರ್ಥಿಗೆ ಮಾತ್ರ. ಅವ್ರ ಪಾಲಕರಿಗೂ ಕೆಲವೊಂದು ವಿಚಾರ ಗೊತ್ತಿರ್ಲಿಕ್ಕಿಲ್ಲ. ಹೌದಾ? ಸೊ ಅದಕ್ಕೆ ಹಿ ಹ್ಯಾಸ್ ಟು ಗೋ ಥ್ರೂ ದಟ್ ಪ್ರೊಸೆಸ್. ಸೊ ಈ ಪ್ರೊಸೆಸ್ ಏನ್ ಮಾಡಿದ್ದೇವೆ ಸರ್ ಸ್ವಮಾರ್ಗದಲ್ಲಿ ಏನಂದ್ರೆ, ಒಂದು ಬೇಸಿಕ್ ಸ್ವಲ್ಪ ಥಿಯರಿ ಕ್ಲಾಸಸ್ ಇರ್ತವೆ, 1.5 hour, ಲೈಕ್ ಅವ್ರಿಗೆ ಸಂಪೂರ್ಣವಾಗಿ ಮಾಹಿತಿ ಸಿಗುತ್ತೆ. ಆಮೇಲೆ ದೇ ವಿಲ್ ಗೋ ಥ್ರೂ ದಿಸ್ 3 process. ಒನ್ ಇಸ್ ಸೆಲ್ಫ್ ಡಿಸ್ಕವರಿ, ಸೈಂಟಿಫಿಕ್ ಡಿಸ್ಕವರಿ ಅಂಡ್ ಏನ್ಷಿಯಂಟ್ ವಿಸ್ಡಮ್. ರೈಟ್ ಸರ್? ವೆರಿ ಸೈಂಟಿಫಿಕಲಿ ಡಿಸೈನ್ಡ್. ಓಕೆ, ಸೆಲ್ಫ್ ಡಿಸ್ಕವರಿಯಲ್ಲಿ ಅವನು ಸ್ವಂತ ತನ್ನ ಆಸಕ್ತಿ ಇದ್ದ ಕ್ಷೇತ್ರ ಏನು, ಅದಕ್ಕೊಂದು ಟೆಸ್ಟ್ ಇರುತ್ತೆ. ಆ ಟೆಸ್ಟ್ ಅನ್ನ ಬರೀತಾನೆ. ಟೆಸ್ಟ್ ಈಸ್ ನಾಟ್ ಟು ಪಾಸ್ ಆರ್ ಫೇಲ್, ರೈಟ್ ಆರ್ ರಾಂಗ್, ಗುಡ್ ಆರ್ ಬ್ಯಾಡ್ ಅಂತಿಲ್ಲ. ಇಟ್ ಇಸ್ ಓನ್ಲಿ ಆನ್ಸರ್ಸ್. ನನ್ನ ಒಳಗೆ ಏನ್ ಅನಿಸ್ತಾ ಇದೆ ಹೊರಗಡೆ ಹಾಕ್ಲಿಕ್ಕೆ ಅದೊಂದು ಸ್ಮಾಲ್ ಟೆಸ್ಟ್. ಸೊ ಸೆಲ್ಫ್ ಡಿಸ್ಕವರಿಯಲ್ಲಿ ಆ ವಿದ್ಯಾರ್ಥಿ ಒಂದು 20 ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾನೆ, ತನ್ನ ಅನಿಸಿಕೆಗಳನ್ನು ಕೊಡ್ತಾನೆ. ಉತ್ತರನೂ ಅನ್ನೋದು ಬೇಡ, ಅನಿಸಿಕೆಗಳು. ಪಾಲಕರು ಒಂದು 10 ಪ್ರಶ್ನೆಗೆ ಒಂದು ಅನಿಸಿಕೆಗಳನ್ನು ಕೊಡ್ತಾರೆ. ಪಾಲಕರು ಬರಿಬೇಕಿದಕ್ಕೆ. ಇಲ್ಲ ಅಂದ್ರೆ ಏನಾಗುತ್ತೆ ಸರ್, ನಾಳೆ ಮೋಸ್ಟ್ ಆಫ್ ದ ಕರಿಯರ್ಸ್ ನಲ್ಲಿ ಮಗು ಒಂದು ಹೇಳ್ತಾ ಇರುತ್ತೆ, ಪಾಲಕರು ಒಂದು ಹೇಳ್ತಿರ್ತಾರೆ. ಈ ಕಾನ್ಫ್ಲಿಕ್ಟ್ ನಲ್ಲೇನೆ ಡಿಸಿಷನ್ ಆಗೋಗ್ಬಿಡುತ್ತೆ. ಸೊ ಒಂದು ಸ್ವಮಾರ್ಗ ಪ್ರೊಸೆಸ್ ದಲ್ಲಿ ನಾವು ಪಾಲಕರನ್ನು ಇನ್ವಾಲ್ವ್ ಮಾಡ್ತೇವೆ, ಸೊ ದ್ಯಾಟ್ ಇಬ್ಬರಿಗೂ ಗೊತ್ತಾಗಲಿ ನಾವೆಲ್ಲಿ ಹೋಗ್ತಾ ಇದ್ದೇವೆ ಅಂತ ಹೇಳಿ. ಸೊ ಸೆಲ್ಫ್ ಡಿಸ್ಕವರಿಯಲ್ಲಿ ಪಾಲಕರು ಮತ್ತು ಶಿಕ್ಷಕರು, ಪಾಲಕರು ಮತ್ತು ವಿದ್ಯಾರ್ಥಿ 20 ಕ್ವಶನ್ಸ್ ಅಂಡ್ 10 ಕ್ವಶನ್ಸ್ ಅವರು ಕಂಪ್ಲೀಟ್ ಮಾಡಿ ತನಗೆ ಅನ್ಸಿದ್ದನ್ನ, ತನಗೇನು ಇನ್ನೇಟ್ ಒಂದು ಫೀಲಿಂಗ್ ಇದೆ ಆ ಫೀಲಿಂಗ್ ಅನ್ನ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾರೆ. ಸೊ ದಿಸ್ ಇಸ್ ಸೆಲ್ಫ್ ಡಿಸ್ಕವರಿ. ಅದಾದ್ಮೇಲೆ ಸೈಂಟಿಫಿಕ್ ಡಿಸ್ಕವರಿ ಅಂತ ಹೇಳಿ ಅಲ್ಲಿ 3 ಟೆಸ್ಟ್ ಗಳನ್ನ ಮಾಡ್ತೀವಿ ಸರ್. ವರ್ಲ್ಡ್ ರಿನೋನ್ಡ್ ಟೆಸ್ಟ್ ಗಳಿವು. ಒಂದು ಡೋಪ್ ಅಂತ ಟೆಸ್ಟ್ ಇದೆ. ಓಕೆ, ಅದು ಒಂದು 20 ಪ್ರಶ್ನೆಗಳು. ಅದು ಮಾಡ್ಬೇಕು. ಇಟ್ಸ್ ಎ ಪರ್ಸನಾಲಿಟಿ ರಿಲೇಟೆಡ್ ಟೆಸ್ಟ್. ಅಲ್ಲಿ ಟ್ಯಾಲೆಂಟ್ ಫೈಂಡ್ ಔಟ್ ಮಾಡುತ್ತೆ. ದೆನ್ ರೈಸಕ್ ಅಂತಿದೆ. ಓಕೆ, ಇಟ್ಸ್ ಆಕ್ಯುಪೇಷನಲ್ ಟೆಸ್ಟ್, ವೆರಿ ಪವರ್ಫುಲ್ ಟೆಸ್ಟ್. ಅದರಲ್ಲಿ ಅವನು ಯಾವ ಕ್ಷೇತ್ರದಲ್ಲಿ ಹೋದ್ರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಬಹಳ ಡೀಟೇಲ್ಸ್ ಸಿಗುತ್ತೆ. ಮೂರನೇದು ಹಾರ್ವರ್ಡ್ ಗಾರ್ನರ್ ಟೆಸ್ಟ್ ಅಂತಿದೆ. ಅಲ್ಲಿ 8 kind of ಇಂಟೆಲಿಜೆನ್ಸ್,
ಓಕೆ, ಯಾವ ಕ್ಷೇತ್ರದಲ್ಲಿ, ವೆದರ್ ನಿಮಗೆ ಎಸ್ಥೆಟಿಕ್ ಇಂಟೆಲಿಜೆನ್ಸ್ ಇದೆಯಾ, ಫಿಸಿಕಲ್ ಇಂಟೆಲಿಜೆನ್ಸ್ ಇದೆಯಾ, ಲಿಂಗ್ವಿಸ್ಟಿಕ್ ಇಂಟೆಲಿಜೆನ್ಸ್ ಇದೆಯಾ, ಓಕೆ, ಯಾವ ಇಂಟೆಲಿಜೆನ್ಸ್ ಇದೆ, ಮ್ಯೂಸಿಕಲ್ ಇಂಟೆಲಿಜೆನ್ಸ್ ಇದೆ. ಹಂಗೆ ಹಾರ್ವರ್ಡ್ ಗಾರ್ನರ್ ಅವರು ಇಂಟೆಲಿಜೆನ್ಸ್ ನ ಟೈಪ್ ತಗೊಂಡ್ರು. ಸೊ ಯಾವ ಇಂಟೆಲಿಜೆನ್ಸ್ ಇದೆ, ಸೊ ಅಲ್ಲಿ ಬ್ರೈನ್ ಬಗ್ಗೆ ಗೊತ್ತಾಗುತ್ತೆ ಏನು ಇವ ಯಾವ್ದ್ರಲ್ಲಿ ಬಹಳ ಚೆನ್ನಾಗಿದೆ ಅಂತ ಹೇಳಿ. ಸೊ ರೈಸೆಕ್ ಆಕ್ಯುಪೇಷನ್, ಯಾವ್ದು ಆಕ್ಯುಪೇಷನ್ ಹೋದ್ರೆ ಚೆನ್ನಾಗಿರುತ್ತೆ ಅಂತ ಡೋಪ್ ನಲ್ಲಿ ಅವನ ಪರ್ಸನಾಲಿಟಿ ಟೈಪ್ ಸಿಗುತ್ತೆ ನನಗೆ. ಸೊ 3 ಟೆಸ್ಟ್ ಗಳನ್ನ ಬರೀತಾರೆ. 3 ಟೆಸ್ಟ್ಗೆ ಒಂದೊಂದು ಟೆಸ್ಟ್ಗೆ ಒಂದು 15ರಿಂದ 20 ನಿಮಿಷ. ಬಹಳ ಸಿಂಪಲ್ ಟೆಸ್ಟ್, ಬಹಳ ಈಸಿ, ಯಾರಾದ್ರೂ ಬರಿಬಹುದು. ಯಾಕಂದ್ರೆ ನಿನ್ನ ಜೀವನವನ್ನ ಅಲ್ಲಿ ಹೇಳ್ಕೊಳ್ಬೇಕು, ಅಲ್ಲಿ ಪಾಸು ಫೇಲ್ ಇಲ್ಲ. ಓಕೆ, ನಿನ್ನ ಜೀವನ ಹೇಳ್ಕೊಂಡಾಗ ಅದೊಂದು ರಿಸಲ್ಟ್ಸ್ ಬರ್ತದೆ, ಅಂಡ್ ಇಮಿಡಿಯೇಟ್ ರಿಪೋರ್ಟ್ಸ್ ಬರ್ತವೆ ಅವ್ರಿಗೆ. ಇಟ್ಸ್ ಆಲ್ ಆನ್ಲೈನ್. ಓಕೆ, ರಿಪೋರ್ಟ್ಸ್ ಬರ್ತವೆ. ಕೊನೆಗೆ ವಿ ಆಲ್ಸೋ ಆಡ್ ಅಸ್ಟ್ರಾಲಜಿ ಅಂಡ್ ನ್ಯೂಮರಾಲಜಿ ತಗೊಳ್ತೇವೆ ಅದರಲ್ಲಿ. ಯಾಕಂದ್ರೆ ಇವತ್ತಿನ ಭಾರತೀಯ ಸಂಸ್ಕೃತಿಯಲ್ಲಿ ಅವಕ್ಕೂ ಇಂಪಾರ್ಟೆನ್ಸ್ ಇದೆ, ಅದನ್ನು ಸೈನ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಬಟ್ ಯಾರಿಗೆ ಆಸಕ್ತಿ ಇಲ್ಲ, ದೇ ನೇ ನಾಟ್ ಟೇಕ್ ಇಟ್, ಇಟ್ ಇಸ್ ನೋ ಕಂಪಲ್ಷನ್. ಬಟ್ ಅದನ್ನು ತಗೊಂಡ್ರೆ ಒಳ್ಳೆ ಆಗುತ್ತೆ. ಅದ್ರಲ್ಲಿ ಏನ್ ತಗೊಳ್ತೀರಾ ಮಹೇಶ್, ನಾವು ಬಹಳ ಡೀಪ್ ಆಗಿ ಅಸ್ಟ್ರಾಲಜಿ, ಡೀಪ್ ಆಗಿ ಮುಂದಿನ ಏನಾಗುತ್ತೆ ಅದೆಲ್ಲ ನೋಡ್ತಾ ಇಲ್ಲ. ವಿ ಆರ್ ಓನ್ಲಿ ಸೀಯಿಂಗ್ ವಾಟ್ ಕೈಂಡ್ ಆಫ್ ಪರ್ಸನಾಲಿಟಿ ಹೀಸ್, ಅವನ ಗುಣಗಳು ಏನಿದಾವೆ, ಹೌದಾ, ಅವನು ಯಾವ ಗುಣದಲ್ಲಿದ್ದಾನೆ, ಅವನಲ್ಲಿ ಯಾವ್ದು ಸ್ಟ್ರಾಂಗ್ ಇದೆ, ಈಸ್ ಎ ಫೈರ್ ಎಲಿಮೆಂಟ್ ಹೆಚ್ಚಿಗೆ ಇದೆ, ವಾಟರ್ ಎಲಿಮೆಂಟ್ ಹೆಚ್ಚಿಗೆ ಇದೆ, ಇವೆಲ್ಲ ನಮ್ಗೆ ಅಲ್ಲಿ ಸಿಗ್ತವೆ. ಓಕೆ, ಸೊ ಇವನ್ ವಿ ಟೇಕ್ ಇಟ್. ಸೊ 3 ವಿಚಾರಗಳು ಬಂದು ಸೆಲ್ಫ್ ಡಿಸ್ಕವರಿ, ದೆನ್ ಸೈನ್ಸು, ಅಲ್ಲಿ 3 ಟೆಸ್ಟ್ಗಳು, ದೆನ್ ಸ್ಟಾರ್ಸ್, ದಟ್ ಈಸ್ ಅಸ್ಟ್ರಾಲಜಿ ಅಂಡ್ ನ್ಯೂಮರಾಲಜಿ. ಸೆಲ್ಫ್, ಸೈನ್ಸ್ ಅಂಡ್ ಸ್ಟಾರ್ಸ್, ಈ ಕಾಂಬಿನೇಷನ್ ಅಲ್ಲಿ ಅರೌಂಡ್ 6 ಟೆಸ್ಟ್ಗಳಾಗ್ತವೆ. ಆ 6 ಟೆಸ್ಟ್ಗಳನ್ನ ಸೇರಿಸ್ಕೊಂಡು, ಓಕೆ, ಒಂದು ನಮ್ಮ ಬ್ಯಾಕ್ ಎಂಡ್ ಟೀಮ್, ಒಂದು ವೆರಿ ಗುಡ್ ಟೀಮ್, ವೆರಿ ಪ್ರೊಫೆಷನಲ್ ಟೀಮ್. ಓಕೆ, ಅವರು ಅದನ್ನ ಅನಾಲಿಸಿಸ್ ಮಾಡಿ ಅದಕ್ಕೊಂದು ಕಾಮನ್ ಪ್ಯಾಟರ್ನ್ ಫೈಂಡ್ ಔಟ್ ಮಾಡ್ತಾರೆ. ಅದರಲ್ಲಿ ಒಂದು ಇನ್ನೇಟ್ ಟ್ಯಾಲೆಂಟ್ ಏನಿದೆ ಹುಡುಗಂದು ಇಲ್ಲ ಹುಡುಗಿದು, ಆಮೇಲೆ ಒಂದು ಪರ್ಸನಾಲಿಟಿ ಟೈಪ್ ಯಾವ್ದಿದೆ, ಅವನ ಆಸಕ್ತಿ ಇದ್ದ ಕ್ಷೇತ್ರ ಏನು, ಅವನು ಅದರಲ್ಲಿ ಬಯಸ್ತಾನೆ. ಓಕೆ, ಎಲ್ಲನೂ ಸೇರಿಸ್ಕೊಂಡು ಕೊನೆಗೆ ವಿ ಸಜೆಸ್ಟ್ ದಮ್, ದೀಸ್ ಆರ್ ದ 3 ಸ್ಟ್ರೀಮ್ಸ್ ಆಫ್ ಎಜುಕೇಶನ್ ವಿಚ್ ಯು ಕ್ಯಾನ್ ಗೋ. ಒಂದು ಡಾಮಿನೇಟಿಂಗ್ ಸ್ಟ್ರೀಮ್, ಇದರಲ್ಲಿ ಹೋದ್ರೆ ಭಾರಿ ಚೆನ್ನಾಗಿರುತ್ತೆ. ನಿನಗೇನೋ ಅದರಲ್ಲಿ ಆಸಕ್ತಿ ಇಲ್ಲ ಅಂದ್ರೆ ಗೋ ಟು ದ ಸೆಕೆಂಡ್ ಅಂಡ್ ಥರ್ಡ್. ಈ 3 ಸ್ಟ್ರೀಮ್ಸ್ ಆಫ್ ಎಜುಕೇಶನ್ ನ ಯಾವ ಎಜುಕೇಶನ್ ಹೋದ್ರೆ ಒಳ್ಳೇದಾಗುತ್ತೆ. ಇಟ್ ವಿಲ್ ಬಿ ರೈಟ್ ROI ಫಾರ್ ಪ್ಯಾರೆಂಟ್ಸ್, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್, ರೈಟ್ ROTI ಫಾರ್ ಚಿಲ್ಡ್ರನ್, ಹೌದಾ, ರಿಟರ್ನ್ ಆನ್ ಟೈಮ್ ಇನ್ವೆಸ್ಟೆಡ್. ಸೊ 3 ಸ್ಟ್ರೀಮ್ ಆಫ್ ಎಜುಕೇಶನ್ ಸ್ವಮಾರ್ಗದಲ್ಲಿ ಅವ್ರು ಕೊಟ್ಟಿಟ್ಟು ಒಂದು ಕಾಂಪ್ರಿಹೆನ್ಸಿವ್ ರಿಪೋರ್ಟ್, ಅಂದ್ರೆ ಅದಕ್ಕೆ ಜೀನಿಯಸ್ ಕರಿಯರ್ ಬ್ಲೂ ಪ್ರಿಂಟ್ ಅಂತ ಹೇಳ್ತೀವಿ, ಅದನ್ನ ಅವ್ರ ಕೈಯಲ್ಲಿ ಕೊಡ್ತೀವಿ. So this is the whole process, sir. Other base ಮೇಲೆ then they can decide which college to take, which entrance exam to write. Okay, ಯಾವ ಕ್ಷೇತ್ರದಲ್ಲಿ, ಅದೆಲ್ಲ ಆದ್ಮೇಲೆ ಅದೊಂದು ಕ್ಲಾರಿಟಿ ಬಂದ್ಬಿಡ್ತಂದ್ರೆ ಅವ್ನಿಗೆ ಒಳ್ಳೆ ಧೈರ್ಯ ಬರುತ್ತೆ. ಯಾಕಂದ್ರೆ ಅವ್ನ ಒಳಗಡೆ ಅನ್ಸಿದ್ದೇನೆ ಹೊರಗಡೆ ಬರುತ್ತೆ, ಕನ್ಫ್ಯೂಷನ್ ಇರೋದಿಲ್ಲ. ಸೊ ದೇ ಮೂವ್ ಫ್ರಮ್ ಕನ್ಫ್ಯೂಷನ್ ಟು ಕ್ಲಾರಿಟಿ. ಆ ಕ್ಲಾರಿಟಿ ಕೊಟ್ಟು ಸೆಲ್ಫ್ ಬಗ್ಗೆ, ಜಗತ್ತಿನ ಬಗ್ಗೆ ಕ್ಲಾರಿಟಿ ಆಲ್ರೆಡಿ ನಾವು ವಿಡಿಯೋಸ್ ಮುಖಾಂತರ ಅವ್ರು ಕೊಟ್ಬಿಟ್ಟಿರ್ತೇನೆ ಆಲ್ರೆಡಿ. ಸೊ ಮುಂದೆ ದೇ ಕ್ಯಾನ್ ಡಿಸೈಡ್ ವಿಚ್ ಕರಿಯರ್, ವಿಚ್ ಸ್ಟ್ರೀಮ್ ಆಫ್ ಎಜುಕೇಶನ್ ದೇ ಶುಡ್ ಗೋ ಅಂತ. ಸೊ ದಿಸ್ ಇಸ್ ದ ಹೋಲ್ ಪ್ರೊಸೆಸ್ ಆಫ್ ಸ್ವಮಾರ್ಗ, ಸರ್. ಓಕೆ, ಟೋಟಲ್ ಈ ಸ್ವಮಾರ್ಗ ಕೋರ್ಸ್ ಕಂಪ್ಲೀಟ್ ಮಾಡಕ್ಕೆ ಎಷ್ಟು ಟೈಮ್ ಬೇಕಾಗಬಹುದು? ಇಟ್ ಇಸ್ ಅರೌಂಡ್ 4.5 hours, ಸರ್, ಸಾಕಷ್ಟು. ಒಂದು 5 ಗಂಟೆ ಇನ್ವೆಸ್ಟ್ ಮಾಡಿದ್ರೆ ಒಂದು ಲೈಫ್ ಬಗ್ಗೆ ಕ್ಲಾರಿಟಿ ಅವ್ರು ಬರುತ್ತೆ. ಒಂದೇ ದಿವಸದಲ್ಲಿ ಮಾಡ್ತೀರಾ ಮಾಡಿ. ಬಟ್ ಏನು, ಇದೆಲ್ಲ ಇಂಟರ್ನಲ್ ಟೆಸ್ಟ್ ಇರೋದ್ರಿಂದ ನಿನ್ನ ಬಗ್ಗೆ ಹೇಳು, ಸ್ವಲ್ಪ ಮನಸ್ಸು ಶಾಂತ ಇರಬೇಕು, ಡಿಸ್ಟರ್ಬ್ ಇರಬಾರ್ದು. ಮತ್ತೆ ಯಾರೋ ನೋಡ್ತಾರೆ ಅಂತ ಹೇಳಿ ಅದನ್ನ ಸೆನ್ಸಾರ್ ಮಾಡಿ ಅರ್ಧ ಮನಸ್ಸಿನ ಉತ್ತರ ಕೊಡಂಗಿಲ್ಲ. ಯಾರು ನೋಡ್ತಾರೆ ಅನ್ನೋದನ್ನ ಮರೆತು ಯಾರು ನೋಡೋದಿಲ್ಲ ಸರ್, ಯಾರಿಗೆ ನೋಡ್ಲಿಕ್ಕೆ ಸಮಯ ಇದೆ ಅವ್ರದ್ದು ಅವರೇ ನೋಡ್ಬೇಕು. ರಿಪೋರ್ಟ್ ಬಂದ್ಬಿಡುತ್ತಲ್ಲ, ಅದನ್ನ ಇಟ್ಕೊಂಡು ಆಕ್ಚುಲಿ ಅದನ್ನ ಬ್ಲೂ ಪ್ರಿಂಟ್ ಹಾಕ್ಬೇಕು. ಬಟ್ ನಾವು ಸಿನ್ಸ್ ವಿ ಆರ್ ಪ್ರೊಫೆಷನಲ್ಸ್, ಎಕ್ಸ್ಪರ್ಟ್ಸ್, ನಿಮಗೆ ನಾವು ಅದನ್ನ ಏನೋ ಬ್ಲೂ ಪ್ರಿಂಟ್ ಹಾಕಿ ಕೊಡ್ತೇವೆ ಅಷ್ಟೇ. ಓಕೆ ಸರ್, ಏನು ಕಾಸ್ಟ್ ಇದೆ ಸರ್ ಈಗ ಸ್ವಮಾರ್ಗ? ಸರ್ ಆಕ್ಚುಲಿ ಇವೆಲ್ಲ ಟೆಸ್ಟ್ ಗಳಿಗೆ ಬಹಳ ಫೀಸ್ ಇರುತ್ತೆ ಸರ್. ಹೊರಗಡೆ ಎಲ್ಲ ನೋಡಿದ್ರೆ ಇವತ್ತು ಕರಿಯರ್ ಕೌನ್ಸಿಲಿಂಗ್ ಮಾಡ್ಬೇಕಾದ್ರೆ 5,000 to 6,000 ರೂಪಾಯಿ ತಗೊಳ್ತಾರೆ. ಓಕೆ, ಒಂದೇ ಟೆಸ್ಟ್ ಮಾಡಿ 60-70 ಪೇಜ್ ರಿಪೋರ್ಟ್ ಕೊಟ್ಟು 5,000-6,000 ರೂಪಾಯಿ ತಗೊಳ್ತಾರೆ. ಬಟ್ ವಿ ಡೋಂಟ್ ವಾಂಟ್ ಟು ಚಾರ್ಜ್ ದಟ್ ಮಚ್. ವಿ ವಾಂಟ್ ಟು ಚಾರ್ಜ್ 2,999 rupees as the beginning fees, like, okay, so that ಎಲ್ಲ 6 ಟೆಸ್ಟ್ಗಳ ರಿಪೋರ್ಟ್ ಬಂದು ಕಾಂಪ್ರಿಹೆನ್ಸಿವ್ ರಿಪೋರ್ಟ್ ಆಗಿ, ಓಕೆ, ಅವ್ರ ಕೈಯಲ್ಲಿ ಸಿಗುತ್ತೆ. ಸೊ ಲಕ್ಷಗಟ್ಟಲೆ ದುಡ್ಡು ಹಾಕುವಾಗ ಒಂದು 2,500-3,000 ರೂಪಾಯಿ ಹಾಕೋದು ಏನು ತೊಂದರೆ ಇಲ್ಲ. ಇಟ್ ಈಸ್ 2,999 rupees is the course launch fees because we are working with ಸಾಧನಾ, ರೈಟ್ ಸರ್? ಮುಂದೆ ನಾನು ಹೆಚ್ಚಿಗೆ ಮಾಡ್ಬೋದು, ಯಾಕಂದ್ರೆ ಇದಕ್ಕೆ ಡಿಮ್ಯಾಂಡ್ ಇದೆ. ಎಷ್ಟು ದುಡ್ಡು ಕೊಟ್ಟಾದ್ರೂ ಮಾಡಿಸ್ಕೊಂಡು ಹೋಗ್ತಾರೆ, ನಂಗೆ ಗೊತ್ತಿದೆ. ಸುಮ್ಮನೆ ಅಸ್ಟ್ರಾಲಜರ್ ಕಡೆ ಹೋದ್ರೆ 2,000-3,000 ರೂಪಾಯಿ ಕೊಟ್ಟು ಬರ್ತಾರೆ ಸರ್. ನ್ಯೂಮರಾಲಜಿ ಕಡೆ ಹೋದ್ರೆ ಕೊಟ್ಟು ಬರ್ತಾರೆ. ಓಕೆ, ಇದೆಲ್ಲ ಕಾಂಬಿನೇಷನ್ ಒಂದೇ ಕಡೆ ಸಿಗೋದ್ರಿಂದ ವಿ ಕ್ಯಾನ್ ಡೆಫಿನೆಟ್ಲಿ ಪೇ ದಟ್. ಓಕೆ,
ಈ ಪೋಷಕರು ವಿದ್ಯಾರ್ಥಿಗಳ ವಿನಂತಿ ಇಲ್ಲ ಅಂದ್ರೆ ನೀವು ಆ ನಂಬರ್ ನೋಡಿದಾಗ ಇಷ್ಟು ದೊಡ್ಡ ಕಾಸ್ಟ್ ಆಗುತ್ತಾ ಅನ್ಕೋಬಹುದು. ಬಟ್ ಅದು ಏನಕ್ಕೆ ಅಂದ್ರೆ ಇದೇನು ಟೆಸ್ಟ್ಗಳು ಇರ್ತವೆ ಅವನ್ನೆಲ್ಲ ಅವರು ಪೇಯ್ಡ್ ಬೈ ಮಾಡ್ಬೇಕಾಗತ್ತೆ. ಅದು ರಾಯಲ್ಟಿ ಪೇ ಮಾಡಿ ಅದನ್ನ ಇನ್ಕ್ಲೂಡ್ ಮಾಡ್ಬೇಕಾದ ಆಪ್ ಅಲ್ಲಿ. ದಟ್ ರೀಸನ್ ದಟ್ ಮಚ್ ಇರುತ್ತೆ. ಹಾಗಾಗಿ ಇದನ್ನ ಸೇರ್ಕೊಂಡು ಸ್ವಮಾರ್ಗದಿಂದ ನಿಮ್ಮ ಬದುಕಿನ ಮಾರ್ಗ ರೂಪಿಸ್ಕೊಳ್ರಿ ಅಂತ ಹಾರೈಸ್ತೀನಿ. ಸರ್ ಇನ್ನೇನಾದ್ರು ಹೇಳೋದಿದ್ರೆ? ಸರ್ ಏನಿಲ್ಲ ಸರ್, ಹೊಸ ಜಗತ್ತು ಹೊಸ ನಿಯಮಗಳು. ದಯಮಾಡಿ ಈಗ ಯಾರ್ದೋ ಒಬ್ರದ್ದು ಮಾತು ಕೇಳಿ ಫೈನಲೈಸ್ ಆಗ್ಬೇಡಿ. ಯು ನೀಡ್ ಟು ಗೋ ಡೀಪರ್ ಇನ್ ಟು ಯುವರ್ ಓನ್ ಸೆಲ್ಫ್ ಅನಾಲಿಸಿಸ್. ಆಮೇಲೆ ಪಾಲಕರಿಗೆ ಒಂದು ಮಾತು ಹೇಳಿ ಬಯಸ್ತೇನೆ ಸರ್, ಎಷ್ಟೋ ವಿಷಯಗಳಿಗೆ ಸಮಯ ಕೊಡ್ತೀರಾ, ಮಕ್ಕಳು ಚೆನ್ನಾಗಾಗ್ಲಿ ಅಂತ ಬಯಸ್ತೀರಾ, ಅವ್ರ ಸಲುವಾಗಿ ರಾತ್ರಿ ಹಗಲು ದುಡಿತೀರಾ. ಬಟ್ ಈ ಕರಿಯರ್ ಚಾಯ್ಸ್ ಮಾಡೋದ್ರಾಗ ನೀವು ಪಾರ್ಟಿಸಿಪೇಟ್ ಮಾಡಲೇಬೇಕು. ಸುಮ್ಮನೆ ಒಂದೇ ಒಂದು ಡಿಸಿಷನ್ ಮಾಡಿ ಕ್ಲೋಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ದಯಮಾಡಿ ಇನ್ನು ಬೇಕಾದ್ರೆ ಆಫೀಸ್ಗೆ ರಜಾ ಹಾಕಿ ಮಕ್ಕಳ ಜೊತೆ ಒಂದು 5-6 ದಿವಸ ಇದ್ದು ಇದನ್ನ ಅನಾಲಿಸಿಸ್ ಮಾಡಿ, ಓಕೆ, ಅವ್ರ ಜೊತೆ ನೀವು ಒಂದು ದಾರಿ ತೋರಿಸಿದ್ರೆ ಐ ಥಿಂಕ್ ದಟ್ ಇಸ್ ದ ಬೆಸ್ಟ್ ಗಿಫ್ಟ್ ಯು ಕ್ಯಾನ್ ಗಿವ್ ಟು ಯುವರ್ ಚಿಲ್ಡ್ರನ್. ಈಗ ನಿಮ್ ಸಮಯ ಬೇಕು, ನಿಮ್ಮ ನೆಟ್ವರ್ಕ್ ಬೇಕಾಗಿದೆ. ಸ್ವಮಾರ್ಗ ಯಾವಾಗಿಂದ ಅವೈಲೇಬಲ್ ಸರ್? ಸರ್ ಇಮಿಡಿಯೇಟ್ಲಿ, ಲೈಕ್ ದೇ ಕ್ಯಾನ್ ಗೋ ಟು, ನಿಮ್ದು ಇದನ್ನ ಕೊಡ್ತೇನೆ, ನಾನು ಲಿಂಕ್ ಕೊಡ್ತೇನೆ. ದೇ ಕ್ಯಾನ್ ಗೋ ದೇರ್. ಓಕೆ, ದೆನ್ ವಿಲ್ ಟೆಲ್ ಲೈಕ್ ವೆನ್ ಇಟ್ ವಿಲ್ ಸ್ಟಾರ್ಟ್. ಸೊ ಅದ್ರ ಪ್ರಕಾರ ಮಾಡ್ಕೊಂಡು ಸ್ಕ್ರಾಲಿಂಗ್ ಬರುವಂತ ನಂಬರ್, ವೆಬ್ಸೈಟ್, ಆಪ್ ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಆಪ್ ಲಿಂಕ್ ಅನ್ನ, ವೆಬ್ ಲಿಂಕ್ ಅನ್ನ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಕೊಡಲಾಗಿದೆ. ಅದನ್ನು ಬಳಸ್ಕೊಂಡು ಜಾಯಿನ್ ಆಗಿ ಈ ಸ್ವಮಾರ್ಗದ ಮಾರ್ಗದರ್ಶನ ಪಡೆಯಿರಿ. ಅದರಾಚೆಗೆ ಈ ವಿಡಿಯೋ ನೋಡ್ತಿರೋ ಪೋಷಕರು, ವಿದ್ಯಾರ್ಥಿಗಳು ತಮ್ಮ ಕರಿಯರ್ ನಲ್ಲಿ ಏನೋ ಕಾನ್ಫ್ಲಿಕ್ಟ್ ಇದೆ, ಗೊಂದಲಗಳಾಗ್ತಾ ಇದೆ ಅಂದ್ರೆ ಕಾಮೆಂಟ್ ಮಾಡಿ. ಈ ಮುಂದೆ ಒಂದು ಸರಣಿ ರೂಪದಲ್ಲಿ ಈ ವಿಡಿಯೋಗಳು ಬರ್ತವೆ. ಬೇರೆ ಬೇರೆ ಸ್ಟ್ರೀಮ್, ಆರ್ಟ್ಸ್ ಹುಡುಗರಿಗೆ ಏನ್ ಕರಿಯರ್ಗಳಿದೆ, ಕಾಮರ್ಸ್ ಹುಡುಗರಿಗೆ ಏನ್ ಕರಿಯರ್ ಇದೆ, ಅಂಡ್ ಸೈನ್ಸ್ ಸ್ಟ್ರೀಮ್ ಅಲ್ಲಿ ಏನೇನೆಲ್ಲ ಅವಕಾಶಗಳಿದೆ ಅನ್ನುವಂತ ಎಕ್ಸ್ಪರ್ಟ್ಸ್ ಗಳು ಮಾತಾಡೋರಿದ್ದಾರೆ. ನಿಮ್ಮ ಪ್ರಶ್ನೆಗೆ ಉತ್ತರ ತಗೊಂಡ್ಕೊಂಡ್ ಬರ್ತೀವಿ, ಕಾಯ್ತಾ ಇರಿ. ನಮಸ್ಕಾರ. ನಮಸ್ತೆ ಸರ್. ನಮಸ್ಕಾರ ಸರ್, ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಥ್ಯಾಂಕ್ ಯು ಸರ್, ನಮಸ್ತೆ.